ಅಂತ ಪರಶುರಾಮ ದೇವರಿಂದ ನಿರ್ಮಿತವಾಗಿರ್ತಕ್ಕಂಥ ದೊಡ್ಡ ಸರೋವರ ಅಲ್ಲಿ ಇವತ್ತು ನೋಡಬಹುದು ನಾವು. ಅಲ್ಲಿ ಭಗವಂತ ಎಷ್ಟೋ ಜನ ಯಾದವರು, ವೃಷ್ಣಿಗಳು, ಭಗವಂತನ ಪರಿವಾರಗಳು, ಭಗವಂತನ ಮಡದಿಯರು, ಭಗವಂತನ ಪುತ್ರರು ಎಲ್ಲರೂ ಹೊರಟರು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಕುರುಟರು, ಕಿವುಡರು, ಎಲ್ಲರೂ ಶಿಷ್ಯರು, ಉಪಾಧ್ಯಾಯರು ಎಲ್ಲರೂ ಭಗವಂತನ ಜೊತೆ ಹೊರಟುಬಿಟ್ಟಿದ್ರು. ಎಲ್ಲ ಗ್ರಹಣ ಬಂದಾಗ ಎಲ್ಲ ಸ್ನಾನ ಮಾಡಿದ್ರು, ತರ್ಪಣಾದಿಗಳನ್ನು ಕೊಟ್ಟರು, ಆಮೇಲೆ ಮುಗಿದ ಮೇಲೆ ಬೇಕಾದಷ್ಟು ದಾನಗಳೆಲ್ಲ ಕೊಟ್ಟರು. ಅಲ್ಲಿ ಈ ಕೃಷ್ಣನ ಅಷ್ಟಮಹಿಷಿಯರನ್ನ ದ್ರೌಪದಾದೇವಿ ಕೇಳ್ತಾಳೆ, ನೀವೆಲ್ಲ ಕೃಷ್ಣನ ಲಗ್ನ ಮಾಡ್ಕೊಂಡ್ರಲ್ಲ, ಹೆಂಗೆ ಲಗ್ನ ಮಾಡ್ಕೊಂಡ್ರಿ? ಹೇ ವೈದರ್ಭಿ, ಹೇ ಭದ್ರೆ, ಹೇ ಜಾಂಬುವತಿ, ಹೇ ಸತ್ಯಭಾಮೆ, ಕಾಳಿಂದಿ, ಶೈವ್ಯೆ, ರೋಹಿಣಿ, ಲಕ್ಷಣೆ, ನೀವೆಲ್ಲ ಹೆಂಗೆ ಲಗ್ನ ಮಾಡ್ಕೊಳ್ರಿ? ನಿಮ್ಮ ಮೇಲೆ ಭಗವಂತ ಹೇಗೆ ಅನುಗ್ರಹ ಮಾಡದ ಅಂತ ಕೇಳಿದಾಗ ಒಬ್ಬೊಬ್ಬರು ಭಗವಂತ ನಮ್ಮನ್ನು ಹೇಗೆ ಸ್ವೀಕಾರ ಮಾಡದ ಅಂತ ತಮ್ಮ ಕಥೆಯನ್ನು ಹೇಳುತ್ತಾರೆ. ಅಲ್ಲಿ ದೇವಕಿ ದೇವಿ ಬಂದಿರ್ತಾರೆ, ಪಾಂಡವರು, ಕುಂತಿದೇವಿ ಎಲ್ಲರೂ ಬಂದಿರ್ತಾರೆ. ಈ ದೇವಕಿ ದೇವಿ ಕೇಳುತ್ತಾರೆ, ಸ್ವಾಮಿ, ಹೇ ಕೃಷ್ಣ, ನೀನು ಆನಿಮ್ಯತು ಪಿತೃಸ್ಥಾನಾತ್ ಗುರವೇ ಗುರುದಕ್ಷಿಣ, ಎಂದೋ ಸತ್ತೋಗಿರ್ತಕ್ಕಂತಹ ಮಕ್ಕಳನ್ನ ನಿಮ್ಮ ಗುರುಗಳಿಗೆ ಕೊಟ್ಟು ಗುರುದಕ್ಷಿಣೆಯಾಗಿ ಕೊಟ್ಟು ನಿನ್ನ 6 ಜನ ಅಣ್ಣಂದಿರನ್ನೇ ಕೊಂದು ಬಿಟ್ಟಿದ್ದಾನೆ ಈ ಕಂಸ. ಆ ಮಕ್ಕಳನ್ನ ನಾನು ನೋಡಬೇಕು ಅಂತ ಆಸೆ, ಅದಕ್ಕೆ ಹಾಲು ಕುಡಿಸ್ಬೇಕು ಅಂತ ಆಸೆ, ನನಗೂ ತಂದ್ಕೊಡ್ತೀಯಾ ಅಂತ ಕೇಳಿದೆ. ಪುತ್ರಾನ್ ಕಾಮಯೇ ದ್ರಷ್ಟು ಮಾಹ, ಮತ್ತೆ ನಾನು ನೋಡಬೇಕು ಅಂತ ಕೇಳಿದಾಗ ಆಗ್ಲಿ ಅಂತ ಹೇಳಿ ಕೃಷ್ಣ ಬಲರಾಮ ದೇವರನ್ನ ಕರ್ಕೊಂಡು ಸುತಳ ಲೋಕಕ್ಕೆ ಹೋಗಿ ಅಲ್ಲಿ ಬಲಿಯಿಂದ ಸ್ವಾಗತನಾಗಿ ಅವನು ಆ ಸಣ್ಣ ಮಕ್ಕಳ ರೂಪದಲ್ಲಿ ಅಲ್ಲಿ ಇರ್ತಕ್ಕಂಥ ಷಡ್ಗರ್ಭರು ಅಂತ, ಇವರೆಲ್ಲ ಮರೀಚಿ ಋಷಿಗಳ ಮಕ್ಕಳು ಮೊದಲು. ಇವರು ದೇವಲ ಅನ್ನತಕ್ಕಂಥ ಋಷಿಗಳನ್ನ ಹಾಸ್ಯ ಮಾಡಿದ್ದರಿಂದ ಇವರಿಗೆಲ್ಲ ದೈತ್ಯ ಯೋನಿಯಲ್ಲಿ ಹುಟ್ಟಬೇಕಾಯಿತು. ಎಲ್ಲ ಕಾಲನೇಮಿ ಮಕ್ಕಳಾಗಿ ಹುಟ್ಟಿದ್ರು 6 ಜನ. ಹಿರಣ್ಯಕಶಿಪು ರಾಜ್ಯಭಾರ ಮಾಡ್ತಾ ಇದ್ದ ಆವಾಗ ಇವರೆಲ್ಲ ಬ್ರಹ್ಮದೇವರನ್ನ ಕುಳಿತುಕೊಂಡು ತಪಸ್ಸು ಮಾಡಿ ಹೊರ ಕರ್ಕೊಂಡು ಬರ್ತಾ ಇದ್ರು ಈ ಕಾಲನೇಮಿಯ 6 ಜನ ಮಕ್ಕಳು. ಹಿರಣ್ಯಕಶಿಪು ಕೇಳ್ದ, ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವೆಲ್ಲ, ಎಲ್ಲಿಂದ ಬರ್ತಾ ಇದ್ದೀರಾ ಅಂತ. ನಾವೆಲ್ಲ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿಕೊಂಡು ಹೊರ ತಗೊಂಡು ಬರ್ತಾ ಇದ್ದೀವಿ ಇಂದ ಅವನು ಮಹಾಕೋಪ ಬಂದ್ಬಿಡ್ತು ಹಿರಣ್ಯಕಶಿಪುಗೆ. ನಾನಿದ್ದಾಗ ನೀವು ಬ್ರಹ್ಮದೇವರನ್ನ ಯಾಕೆ ಕುರಿತು ತಪಸ್ಸು ಮಾಡಿದ್ರಿ, ನಮ್ ಕುರಿತು ತಪಸ್ಸು ಮಾಡ್ಬೇಕಾಯ್ತು ಅಂತ ಹೇಳಿ ನಾನು ನಿಮಗೆ ಶಾಪ ಕೊಡ್ತೀನಿ ಅಂತ ಅವನು. ನಿಮ್ಮ ತಂದೆಯಿಂದಲೇ ನೀವೆಲ್ಲ ಸಾಯಿರಿ. ಹಿರಣ್ಯಕಶಿಪು ಶಾಪ ಕೊಟ್ಬಿಟ್ಟ. ಈಗ ಭಗವಂತ ಎರಡನ್ನೂ ಸತ್ಯ ಮಾಡುತ್ತಾನೆ. ಬ್ರಹ್ಮದೇವರ ವರ ಅವಧ್ಯತ್ವ ವರ ಇದೆ, ಹಿರಣ್ಯಕಶಿಪು ನಿನ್ನ ತಂದೆಯಿಂದನೇ ಸಾಯಲಿ ಅಂತ ಇದೆ. ಆಗ ಭಗವಂತ ಅವರನ್ನೆಲ್ಲ ದುರ್ಗಾದೇವಿಯ ಮುಖಾಂತರ ಪಾತಾಳ ಲೋಕದಲ್ಲಿ ಒಂದು ಬೇರೆ ಶರೀರ ಮಾಡಿ ಅಲ್ಲಿಟ್ಟು ಒಂದೊಂದೇ ಶರೀರವನ್ನು ಹೊಸದಾಗಿ ಕೊಟ್ಟು ದೇವಕಿಯ ಗರ್ಭದಲ್ಲಿ ಇಟ್ಟು ತನ್ನ ಮಕ್ಕಳನ್ನು ತಾನೇ ಕೊಂದಿದ್ದು ಕಂಸ ಕೊಂದಿರ್ತಕ್ಕಂಥ ದೇವಕಿಯ 6 ಮಕ್ಕಳು ಕೂಡ ವಸ್ತುತಸ್ತು ಕಾಲನೇಮಿ ಮಕ್ಕಳೇ. ನಿಮ್ಮ ತಂದೆಯಿಂದಲೇ ನಮಗೆ ಮರಣ ಬರಲಿ ಅಂತ ಹಿರಣ್ಯಕಶಿಪು ಶಾಪ ಇತ್ತು. ಆದ್ದರಿಂದ ಕಾಲನೇಮಿನೇ 6 ಮಕ್ಕಳನ್ನು ಕೊಂದ. ಆದರೆ ಅದೇ ದೇಹದಲ್ಲಿ ಸಂಹಾರ ಆಗಲಿಲ್ಲ, ಬೇರೆ ದೇಹದಲ್ಲಿ ಸಂಹಾರ ಆದ್ದರಿಂದ ಬ್ರಹ್ಮದೇವರ ಒಳಮೂರವೂ ಸಾರ್ಥಕವಾಯಿತು ಅಂತ ಇದಕ್ಕೆಲ್ಲ ಷಡ್ಗರ್ಭರು ಅಂತ ಹರಿವಂಶದಲ್ಲಿ ವಿಸ್ತಾರವಾಗಿದೆ. ಆ 6 ಜನನ್ನ ಮತ್ತೆ ಕರ್ಕೊಂಡ್ಬಂದು ಭಗವಂತ 6 ಜೀವಿಗಳನ್ನ ಚಿಕ್ಕ ಶಿಶುವಿನ ದೇಹವನ್ನು ಕೊಟ್ಟು ಅಷ್ಟೂ 6 ಮಕ್ಕಳನ್ನು ಏಕಕಾಲಕ್ಕೆ ದೇವಕಿಯ ತೊಡೆ ಮೇಲೆ ಮಲಗಿಸ್ತಾನೆ. ಅವಳಿಗೆ ಬಹಳ ಸಂತೋಷ ಆಗಿ ಹಾಲು ಕುಡಿಸಿ ಬಹಳ ಸಂತೋಷಪಟ್ಟು ಆಮೇಲೆ ಅವರೆಲ್ಲ ಭಗವಂತನ ಅನುಗ್ರಹದಿಂದ ಉತ್ಕೃಷ್ಟ ತೇ ನಮಸ್ಕೃತ್ಯ ಗೋವಿಂದಂ ದೇವಕಿ ಪಿತರಂ ಬಲಂ ವಿಶತೋ ಸರ್ವಭೂತಾನ ಯಯುರ್ಧಾಮ ವಿಹಾಯ ಸಹ, ಅವರೆಲ್ಲ ಆಕಾಶಕ್ಕೆ ತಮ್ಮ ಲೋಕಕ್ಕೆ ಹೊರಟು ಬಿಟ್ಟರು ಅಂತ ಹೇಳಿ ಆ ಕಥೆಯನ್ನು ಕೇಳುತ್ತಾರೆ. ಆಮೇಲೆ ಕೃಷ್ಣ ರುಕ್ಮಿಣಿ ಸರಸ ಸಲ್ಲಾಪ ಇದೆ. ಇದು ಭಗವಂತ ಲಕ್ಷ್ಮೀದೇವಿಯನ್ನೂ ಕೂಡ ಪರೀಕ್ಷೆ ಮಾಡಿ ಅನುಗ್ರಹ ಮಾಡಿದ್ದಾನೆ ಅಂತ ಭಾಗವತ ಸಾರೋದ್ಧಾರದಲ್ಲಿದೆ. ಒಂದು ದಿನ ಕೃಷ್ಣ ರುಕ್ಮಿಣಿ ಸರಸ ಸಲ್ಲಾಪದಲ್ಲಿ ಭಗವಂತ ಕೇಳ್ದ, ನೀನು ಇಷ್ಟೊಂದು ಜನ ಬೇಕಾದಷ್ಟು ಜನ ನಿನ್ನ ಲಗ್ನ ಮಾಡ್ಕೊಂಬಕ್ಕೆ ಕಾದಿತ್ತು, ಅದನ್ನೆಲ್ಲ ಬಿಟ್ಟು ನನ್ನ ಯಾಕೆ ಲಗ್ನ ಮಾಡ್ಕೊಂಡು ಕೇಳಿದಾಗ ಮೊದಲು ಅರ್ಥ ಬಿಡ್ತಾಳೆ ಲೋಕದಂತೆ, ಆಮೇಲೆ ಸಮಾಧಾನ ಮಾಡಿದ ಭಗವಂತ.
ಸುಮ್ಮನೆ ಕೇಳಿದೆ, ನಿನ್ನ ಮಾತು ಹೆಂಗಿರುತ್ತೆ ಅಂತ ಕೇಳಬೇಕು ಅಂತ ಅಷ್ಟೇ. ತುಂಬ ಮಾತಾಡ್ತೀಯ ಚೆನ್ನಾಗಿ, ನಿನ್ನ ಮಾತು ಕೇಳಕ್ಕೆ ನನಗೆ ಇಷ್ಟ ಅಂದ ಅವನು. ತ್ವದ್ವಚ ಶ್ರೋತೃಕಾಮೇನ, ಈ ಮಾತಾಡೋದು ಕೇಳಬೇಕು ಅಂತ ಆಸೆ, ಅದಕ್ಕೆ ಸುಮ್ಮನೆ ನಿನ್ನ ಹಂಗಂದಿದ್ದು ಅಂದಾಗ, ಏನೇನು ಭಗವಂತ ತನ್ನ ಮೇಲೆ ದೋಷಾರೋಪಣೆ ಮಾಡಿಕೊಂಡಿರ್ತಾನೆ ಅದಕ್ಕೆಲ್ಲ ಸುಂದರ ಉತ್ತರವನ್ನು ಕೊಡ್ತಾಳೆ ರುಕ್ಮಿಣೀ ದೇವಿ. ಅದೆಲ್ಲ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಭಗವಂತ ಅವಳಿಗೆ ಅನುಗ್ರಹ ಮಾಡಿ, ನಿನ್ನ ಮೇಲೆ ನನಗೆ ಬಹಳ ಪ್ರೀತಿಯಾಗಿದೆ, ಇಂತಹ ಸಂದರ್ಭದಲ್ಲೂ ಕೂಡ ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿಲ್ಲ, ನಾನು ದೋಷ ದೂರ ಗುಣಪೂರ್ಣ ಅಂತ ಚಿಂತನೆ ಮಾಡಿದ್ಯಾ ಅಂತ ಹೇಳಿ ಭಗವಂತ ಅವಳಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಅನ್ನೋ ಕಥೆಯೂ ಕೂಡ ಇದೆ. ಅದಾದ ಮೇಲೆ ಬಂದಿರತಕ್ಕಂಥದ್ದು ಭಗವಂತ ಏನ್ ಮಾಡ್ತಾ ಇದ್ದ, ಬೆಳಗ್ಗೆ ಇದ್ದು ಅಂತ ಒಂದು ದಿನಚರಿ ಕೊಡ್ತಾರೆ ಭಾಗವತದಲ್ಲಿ. ಬ್ರಾಹ್ಮೇ ಮುಹೂರ್ತೆ ಉತ್ಥಾಯ ವಾರ್ಯುಪಸ್ಪೃಶ್ಯ ಮಾಧವ ದದ್ದೋ ಪ್ರಸನ್ನಕರಣ ಸ್ವಾತ್ಮಾನಂ ತಪಸಃ. ಬೆಳಗ್ಗೆ ಎದ್ದು ಭಗವಂತ ಧ್ಯಾನ ಮಾಡುವನಂತೆ. ಏಕಂ ಪರಂ ಜ್ಯೋತಿರನನ್ಯಮದ್ವಯಂ ಸ್ವಸಂಸ್ಥಯ ನಿತ್ಯ ನಿರಸ್ತ ಕಿಲ್ವಿಕಲ್ಮಷಂ ಬ್ರಹ್ಮಾಗ್ಯಮಸ್ಯೋದ್ಭವನಾದಿ ಹೇತುಭಿಃ ಸ್ವಲಕ್ಷಣೈ ಲಕ್ಷಿತ ಭಾವನಿರ್ವೃತಂ. ತನ್ನನ್ನು ತಾನೇ ಭಗವಂತ ಸ್ವರೂಪಭೂತವಾದ ಗುಣಗಳಿಂದ ಕೂಡಿದವನು ಅಂತ ಧ್ಯಾನ ಮಾಡ್ತಾ ಇದ್ದ. ಆಮೇಲೆ ಆ ನಿತ್ಯವಾಗಿರ್ತಕ್ಕಂತಹ ಸ್ನಾನಾದಿಗಳನ್ನೆಲ್ಲ ಮಾಡಿ, ಸಂಧ್ಯಾವಂದನೆ ಮಾಡಿ, ಹೋಮಾದಿಗಳ ಮಾಡಿ, ತಂದೆ ತಾಯಿಗಳಿಗೆ ಗುರುಗಳಿಗೆಲ್ಲ ನಮಸ್ಕಾರ ಮಾಡಿ, ಗೋದಾನ ಮಾಡಿ, ಆಮೇಲೆ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಸಭಾಭವನಕ್ಕೆ ಹೋಗ್ತಾ ಇದ್ದ ಅಂತ ಅವನ ದಿನಚರಿಯನ್ನು ಕೂಡ ನಿರೂಪಣೆ ಮಾಡಿ, ಆಮೇಲೆ ಭಗವಂತ ರಾಜಸೂಯ ಯಾಗವನ್ನು ಮಾಡಿಸಿದ ಪಾಂಡವರ ಕೈಯಲ್ಲಿ. ಅದಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ಜರಾಸಂಧನನ್ನ, ಭೀಮಸೇನ ದೇವರನ್ನ ಕರ್ಕೊಂಡು ಹೋಗಿ ಜರಾಸಂಧನ ಕೈಯಲ್ಲಿ, ಜರಾಸಂಧನಿಗೂ ಭೀಮಸೇನ ದೇವರಿಗೂ ಯುದ್ಧ ಮಾಡಿಸಿ ಭೀಮಸೇನ ದೇವರ ಕೈಯಲ್ಲಿ ಜರಾಸಂಧನನ್ನು ಸಂಹಾರ ಮಾಡ್ತಾ ಇದ್ದಾನೆ. ತಾನೂ ಹೋಗಿದ್ದ, ನೇರವಾಗಿ ಆ ಜರಾಸಂಧನನ್ನು ಸಂಹಾರ ಮಾಡಿದ್ದನ್ನ ತಾನೇ ಸ್ವೀಕಾರ ಮಾಡಬೇಕು ಅಂತ ತಾನೂ ಹೋಗಿದ್ದ. ಅರ್ಜುನನಿಗೆ ಸ್ವಲ್ಪ ಅಹಂಕಾರ ಇತ್ತು, ನನ್ನ ಸಮಾನ ಯಾರಿಲ್ಲ ಅಂತ. ಅವನ ಅಹಂಕಾರವನ್ನು ಕಡಿಮೆ ಮಾಡೋಕ್ಕೋಸ್ಕರ ಅವನು ಕರ್ಕೊಂಡು ಹೋಗಿದ್ದ. ಜರಾಸಂಧ ಹೇಳ್ತಾನೆ, ನಾನು ಈ ಅರ್ಜುನನ ಮುಂದೆ ಯುದ್ಧ ಮಾಡಲ್ಲ, ನನ್ನ ಚಿಕ್ಕ ಮಗು ಇದ್ದಂಗೆ ಏನು, ಅಹಂತು ವಯಸ್ಸ ಅತುಲ್ಯ ನಾತಿ ಸತ್ಯೋ ಅನ್ವಯ ಸಮ, ಇವನು ತುಂಬ ಕಡಿಮೆ, ಇವನಿಗೆ ಸಮಾನ ಅಲ್ಲ ಅಂತ ಹೇಳಿ ಭೀಮಸೇನ ದೇವರ ಜೊತೆಯಲ್ಲಿ ಯುದ್ಧ ಮಾಡಿ ಜರಾಸಂಧನನ್ನು ಸಂಹಾರ ಮಾಡಿ ಅತ್ಯದ್ಭುತವಾದ ರಾಜಸೂಯ ಯಾಗವನ್ನು ಪರಮಾತ್ಮ ಪಾಂಡವರ ಕೈಯಲ್ಲಿ ಮಾಡಿಸ್ತಕ್ಕಂಥವನಾಗಿ, ಭೀಮೋ ಮಹಾಸನಾಧ್ಯಕ್ಷ. ರಾಜಸೂಯ ಯಾಗ ಮಾಡಿದಾಗ ಅಡಿಗೆ ಮನೆ ಇನ್ಚಾರ್ಜ್ ಭೀಮಸೇನ ದೇವರು ಇಟ್ಕೊಂಡಿದ್ರಂತೆ, ಕೋಶಾಗಾರದ ಇನ್ಚಾರ್ಜು ದುರ್ಯೋಧನಿಗೆ ಕೊಟ್ಟಿದ್ರಂತೆ, ದಾನ ಮಾಡೋದನ್ನ ಕರ್ಣನಿಗೆ ಕೊಟ್ಟಿದ್ರಂತೆ, ಸಹದೇವಸ್ತು ಪೂಜಾಯಾಮ್, ಬಂದವರಿಗೆಲ್ಲ ಪೂಜೆ ಮಾಡೋದಕ್ಕೆ ಸಹದೇವನಿಗೆ, ದ್ರವ್ಯ ಸಂಪಾದನೆ ಮಾಡೋದಕ್ಕೆ ನಕುಲನಿಗೆ. ಭಗವಂತ ಮಾಡಿದ ಕೆಲಸ ಏನು ಅಂತ ಹೇಳಿದ್ರೆ, ಕೃಷ್ಣ ಪಾದಾವನೇಜನಿ, ಬಂದಿರತಕ್ಕಂತಹ ಬ್ರಾಹ್ಮಣರ ಪಾದ ತೊಳೆಯುವ ಕೆಲಸ ಕೃಷ್ಣ ತಗೊಂಡಿದ್ದಂತೆ, ನನಗದಿರಲಿ ಅಂತ. ಎಷ್ಟು ಶ್ರೇಷ್ಠ ಅನ್ನೋದನ್ನು ಭಗವಂತ ತೋರಿಸ್ತಾ ಇದ್ದಾನೆ. ಅತ್ಯದ್ಭುತವಾದ ರಾಜಸೂಯ ಯಾಗವನ್ನು ಮಾಡಿ ಅಲ್ಲೇ ಮಯನಿರ್ಮಿತ ಸಭೆಯಲ್ಲಿ ದುರ್ಯೋಧನ ಬಿದ್ದಿದ್ದು, ಅದನ್ನು ನೋಡಿ ದ್ರೌಪದಾದೇವಿ ಭೀಮಸೇನ ದೇವರು ನಕ್ಕಿದ್ದು, ಅದರಿಂದ ಅವನಿಗೆ ಕೋಪ ಬಂದಿದ್ದು, ಶಕುನಿಯ ಸಹಾಯದಿಂದ ದ್ಯೂತವನ್ನು ಆಡಿ ಪಾಂಡವರನ್ನ ಕಾಡಿಗೆ ಕಳಿಸಿದ್ದು, ಆಮೇಲೆ ಅಜ್ಞಾತವಾಸ, ಅಲ್ಲಿಂದ ಬಂದ ಮೇಲೆ ಉದ್ಯೋಗ ಪರ್ವದಲ್ಲಿ ಏನು ಕೊಡದೇ ಇದ್ದಿದ್ದು ಅದನ್ನೇ ನೆಪ ಮಾಡಿಕೊಂಡು ಯುದ್ಧ ಮಾಡಿದ್ದು, ಆ ಕಥೆಯನ್ನೆಲ್ಲ ಭಗವಂತ ಮಾಡಿಸಿ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಭೂಭಾರ ಹರಣವನ್ನು ಮಾಡಿಸ್ತಾ ಇದ್ದಾನೆ. ತಾನೂ ಮಾಡ್ತಾ ಇದ್ದಾನೆ, ಭೀಮಸೇನ ದೇವರ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ, ಬಲರಾಮ ದೇವರ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ, ಅರ್ಜುನನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಭಗವಂತ. 11 ಅಕ್ಷೋಹಿಣಿ ದುಷ್ಟ ಸೈನ್ಯವನ್ನೆಲ್ಲ ನಾಶ ಮಾಡಿ, ಆಮೇಲೆ ಒಂದು ದಿವಸ ಹುಡುಗರೆಲ್ಲ ಆಟ ಆಡ್ತಾ ಇದ್ದಾಗ ಜಲಂ ನಿರೋಧಕ್ಕೆ ಕೂಪೆ ದದಶುಹು ಸತ್ವಮುತ್ತಮಂ, ಒಂದು ನೀರಿಲ್ಲದೆ ಇರ್ತಕ್ಕಂಥ ಬಾವಿಯಲ್ಲಿ ಒಂದು ಪ್ರಾಣಿಯನ್ನು ನೋಡಿದ್ರು. ಅದು ಕೃಕಲಾಸ ಅಂತ, ಕೋತಿಕೇತ. ಅದನ್ನ ಎತ್ತಬೇಕು ಅಂತ ನೋಡಿದ್ರು, ಆಗಲಿಲ್ಲ. ಕೃಷ್ಣನ್ ಕರೆದು ತೆಕ್ಕೊಡು ಸ್ವಾಮಿ ಅಂತ ಕೇಳಿದ್ರು. ಕೃಷ್ಣ ಅನಾಯಾಸವಾಗಿ ವಾಮೇನ ಕರೆಯನ ಎಡಗೈಯಲ್ಲಿ ಎತ್ತಿಟ್ಟ ಅದರ ಮೇಲೆ. ಕೃಷ್ಣನ ಕರಸ್ಪರ್ಶ ಆದ ತಕ್ಷಣ ಅದು ಸುಂದರ ರೂಪ ತಾಳಿ ನಿಂತ್ಕೊಂಡ್ಬಿಡ್ತು. ಅದು ಕೃಕಲಾಸ, ಕೋತಿಕೇತ. ಎಲ್ಲ ಗೊತ್ತಿತ್ತು ಭಗವಂತನಿಗೆ. ತಾನೇ ಕೇಳ್ದ, ಯಾರಪ್ಪ ನೀವು? ಕಸ್ತಂ ಮಹಾಭಾಗ ವರೇಣ ರೂಪಸೇ ದೇವೋತ್ತಮಂ ತ್ವಾಂ ಅನಯಾಮಿ ಸೂನು, ನೀನು ಒಳ್ಳೆ ದೇವತಾ ಸಮಾನ ರೂಪ ಇದೆ ನಿಂಗೆ, ನೀ ಯಾಕೆ ಈ ಕೃಕಲಾಸ ಜನ್ಮ ಬಂದಿತ್ತು ಅಂದಾಗ ಆಗ ಹೇಳ್ತಾನೆ, ನಾನು ಮೃಗ ಅಂತ, ಮೃಗ ಚಕ್ರವರ್ತಿ ನಾನು,
ಇಕ್ಷ್ವಾಕುರಾಜನ ಮಗ. ಬೇಕಾದಷ್ಟು ಗೋದಾನ ಕೊಡ್ತಾ ಇದ್ದೆ, ದಿನಾಗಲೂ ನೂರಾರು ಸಾವಿರಾರು ಗೋದಾನ ಕೊಡ್ತಾ ಇದ್ದೆ. ಒಂದ್ಸಲ ಒಂದು ಹಸು ತಪ್ಪಿಸ್ಕೊಂಡ್ ಬಂದ್ಬಿಡ್ತಾ, ಒಬ್ಬ ಬ್ರಾಹ್ಮಣನ್ ಕೊಟ್ಟಿದ್ದೆ. ಅವನ ಹಟ್ಟೆಯಿಂದ ಬಂದ್ಬಿಡ್ತದೆ ಕೊಟ್ಟಿಗೆಯಿಂದ, ಅದನ್ನೇ ಇನ್ನೊಬ್ಬ ಬ್ರಾಹ್ಮಣನ್ ಕೊಟ್ಬಿಟ್ಟೆ, ನನ್ಗೆ ಗೊತ್ತಿದ್ದೇನೆ. ಆ ಇಬ್ಬರು ಬ್ರಾಹ್ಮಣರ ನಡುವೆ ಜಗಳ ಆಯ್ತು, ನನ್ ಸೇರಿತು ಅಂತ. ವಿತ್ತಾಪಹಾರ ದೋಷ ಬಂದಿದೆ ನಿನಗೆ ಅಂತ ಶಾಪ ಕೊಟ್ಬಿಟ್ರು, ನೀನು ತ್ರಿಕಲ ಸಾಧು ಅಂತ. ಆ ಪಾಪದಿಂದ ನಾನು ಈಗ ಓತಿಕೆತ ಆಗಿದ್ದೀನಿ ಅಂತ ಹೇಳಿ ತಾನು ನಮಸ್ಕಾರ ಮಾಡಿ ಹೊರಟೋದ. ಆಗ ಭಗವಂತ ಹೇಳುತ್ತಾನೆ, ನೋಡಿ, ಅವನೇ ಕೊಟ್ಟಿದ್ದ ಹಸುವನ್ನ ಗೊತ್ತಿಲ್ಲದೆ ಇನ್ನೊಬ್ಬ ಬ್ರಾಹ್ಮಣನಿಗೆ ಕೊಟ್ಟಿದ್ದಕ್ಕೇನೆ ಅವನಿಗೆ ದತ್ತಾಪಹಾರ ದೋಷ ಬಂತು ಅಂದ ಮೇಲೆ ದೇವತೆಗಳ ಸ್ವತ್ತನ್ನ, ಬ್ರಾಹ್ಮಣರ ಸ್ವತ್ತನ್ನ ಯಾರೂ ಅಪಹಾರ ಮಾಡಬಾರದು. ನಿಮಗೆಲ್ಲ ಆ ಪಾಠ ತಿಳಿಸ್ಕೊಳ್ಳಿ ಅಂತಲೇ ನಾನು ಮಾಡಿದ್ದು. ಭಗವಂತ ಹೇಳ್ತಾನೆ, ಸ್ವದತ್ತಾಂ ಪರದತ್ತಾಂ ವಾ ಬ್ರಹ್ಮವೃತ್ತಿಂ ಹರೇದಯ ಷಷ್ಟಿ ವರ್ಷ ಸಹಸ್ರಾಣಿ ವಿಷ್ಟಾಯಾಂ ಜಾಯತೆ ಕ್ರಿಮಿ. ನಾವೇ ಕೊಟ್ಟಿರ್ತೀವಿ ದಾನ, ಅದನ್ನು ನಾವು ತಗೋಬಾರ್ದಂತೆ ವಾಪಸ್. ಬೇರೆಯವರು ಕೊಟ್ಟಿರ್ತಾರೆ, ಅದನ್ನೂ ತಗೋಬಾರ್ದಂತೆ. ಬ್ರಾಹ್ಮಣನಿಗೆ ಒಂದ್ಸಲ ದಾನ ಕೊಟ್ಟ ಮೇಲೆ ಮುಗಿದೋಯ್ತು. ಅದನ್ನು ನಾವೇ ಸ್ವೀಕಾರ ಮಾಡೋದಾಗಲಿ ಅಥವಾ ಬೇರೆಯವ್ರ ಕೈಲಿ ಹರತೆ ಅಪಹರಣ ಮಾಡೋದಾಗಲಿ ಮಾಡಿದರೆ 60,000 ವರ್ಷ ಮಲದಲ್ಲಿ ಕ್ರಿಮಿಯಾಗಿ ಹುಟ್ಟಬೇಕಾಗತ್ತೆ ಅಂತ ಭಗವಂತ ಸ್ವಯಂ ಹೇಳ್ತಾನೆ. ಈ ವಿಷ ಅನ್ನೋದು ಯಾರು ತಗೋತಾರೆ ಅವರನ್ನು ಮಾತ್ರ ಸಂಹಾರ ಮಾಡುತ್ತೆ. ಆದರೆ ಈ ಬ್ರಾಹ್ಮಣರ ಸೊತ್ತು, ದೇವತೆಗಳ ಸೊತ್ತು ಅನ್ನೋದು ಇಡೀ ಕುಲವನ್ನು ನಾಶ ಮಾಡುತ್ತೆ. ಆದ್ದರಿಂದ ಹುಷಾರಾಗಿರ್ಬೇಕು ಅನ್ನೋ ಕಥೆಯನ್ನು ತೋರ್ಸಕ್ಕೆ ನಿಮಗೆ ಕಥೆಯನ್ನು ಹೇಳಿತ್ತು ಅಂತ ಭಗವಂತ ಹೇಳಿ, ತದನಂತರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂತಹ ಶ್ರುತದೇವ ಮತ್ತು ಬಹುಳಾಶ್ವ ಅಂತ ಇಬ್ಬರು, ಒಬ್ಬ ರಾಜ, ಒಬ್ಬ ಭಗವಂತನ ಭಕ್ತ, ಇಬ್ಬರ ಮನೆಗೂ ಒಂದೇ ದಿವಸ ಹೋಗಿದ್ದ ಭಗವಂತ ಊಟಕ್ಕೆ. ಇಬ್ಬರು ಕರೆದುಬಿಟ್ರು, ಕೃಷ್ಣ ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ. ಇಬ್ಬರ ಮನೆಗೂ ಏಕಕಾಲಕ್ಕೆ ಭಗವಂತ ಹೋಗಿದ್ದಾನೆ ನೋಡಿ. ಅದು ಅನೇಕ ಋಷಿಗಳನ್ನೆಲ್ಲ ಕರ್ಕೊಂಡು ಹೋಗಿದ್ದಾನೆ. ಆ ಋಷಿಗಳು ಕೂಡ ಎರಡೆರಡು ರೂಪವನ್ನು ತಾಳಿ ಏಕಕಾಲಕ್ಕೆ 2 ಮನೆಯಲ್ಲಿ ಭಗವಂತ ಅವರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಭಗವಂತ ಅನುಗ್ರಹ ಮಾಡಿರ್ತಕ್ಕಂತಹ ಕಥೆ ಇದೆ ಭಾಗವತದಲ್ಲಿ. ಆಮೇಲೆ ವೃಕಾಸುರ, ಭಸ್ಮಾಸುರನ ಕಥೆ ಇದೆ. ರುದ್ರದೇವರ ವರವನ್ನು ಪರೀಕ್ಷೆ ಮಾಡಬೇಕು ಅಂತ ಅವರ ತಲೆ ಮೇಲೆ ಕೈ ಇಟ್ಟಿರ್ತಕ್ಕಂತಹ ವೃಕಾಸುರನನ್ನು ಭಗವಂತ ಬ್ರಹ್ಮಚಾರಿ ರೂಪದಲ್ಲಿ ಬಂದು ಅವನನ್ನು ಮೋಹ ಮಾಡಿ ಅವನ ತಲೆ ಮೇಲೆ ಅವನೇ ಕೈ ಇಟ್ಟುಕೊಂಬ ಹಾಗೆ ಮಾಡಿ ಅವನನ್ನು ಭಸ್ಮ ಮಾಡಿರ್ತಕ್ಕಂತಹ ಕಥೆ. ರುದ್ರದೇವರಿಗಿಂತ ಭಗವಂತ ಸರ್ವೋತ್ತಮ, ರುದ್ರದೇವರು ದೋಷವುಳ್ಳವರು ಅನ್ನುವ ವಿಷಯದಲ್ಲಿ ಈ ಕಥೆಯನ್ನು ವಾದಿರಾಜ ಸ್ವಾಮಿಗಳು ತಗೊಂಡಿದ್ದಾರೆ. ಮತ್ತು ರಸಾಮಂಜಸ್ಯ ಅನ್ನೋ ಸೂತ್ರನು ಅದನ್ನು ಹೇಳ್ತಾ ಇದೆ. ಆಮೇಲೆ ತ್ರಿಮೂರ್ತಿಗಳನ್ನು ಪರೀಕ್ಷೆ ಮಾಡಿರ್ತಕ್ಕಂಥದ್ದು ಶ್ರೀನಿವಾಸ ಕಲ್ಯಾಣದಲ್ಲೂ ಬಂದಿದೆ, ಭಾಗವತದಲ್ಲೂ ಇದೆ. ಭಗವಂತ ಸರ್ವೋತ್ತಮ ಅನ್ನೋದನ್ನ 3 ಲೋಕಗಳಿಗೆ ಹೋಗಿ ಬ್ರಹ್ಮದೇವರು, ಭೃಗು ಋಷಿಗಳು ನಿಷ್ಕರ್ಷೆ ಮಾಡಿ ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಕಥೆ ದಶಮಸ್ಕಂದದಲ್ಲೂ ಇದೆ. ಇದಾದ ಮೇಲೆ ಶ್ರುತಿಗೀತ ಅಂತ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಹಿಂದೆ ಒಮ್ಮೆ ನಾವು ಅದನ್ನು ಚಿಂತನೆ ಮಾಡಿದ್ವಿ. ಅಂದರೆ ಪ್ರಳಯ ಕಾಲ ಕಡೇ ಭಾಗಕ್ಕೆ ಸೃಷ್ಟಿಕಾಲ ಅಂತ ಕರೀತಾರೆ. 100 ವರ್ಷ ಪ್ರಳಯ ಕಾಲ, ಅದರಲ್ಲಿ ಕಡೇ 12.5 ವರ್ಷ, ಅದಕ್ಕೆ ಸೃಷ್ಟಿಕಾಲ ಅಂತ ಕರೀತಾರೆ. ಆಗ ಯೋಗನಿದ್ರಾದಲ್ಲಿ ತೋರಿಸಿರ್ತಕ್ಕಂತಹ ಭಗವಂತನನ್ನ ದುರ್ಗಾದೇವಿ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾಳೆ. ಇದಕ್ಕೆ ಶ್ರುತಿಗೀತ ಅಂತ ಕರೀತಾರೆ. ಜಯ ಜಯ ಜಹ್ಯಜಾಮಜಿತ ದೋಷ ಗೃಹೀತ ಗುಣ ತ್ವಮಸಿ ಯದಾತ್ಮನ ಸಮವರ್ಧ ಸಮಸ್ತ ಭಗಃ ಅಜ ಜಗದೋಕಸಾಮಖಿಲ ಶಕ್ಯವಬೋಧಕತೆ ಕ್ವಚಿದಜಯಾತ್ಮನಾನುಚರತೋ ಅನುಚರೇ ನಿಗಮಃ. 27 ವೇದಗಳ ಮಂತ್ರಗಳಿದೆ ಇಲ್ಲಿ. ಶ್ರೀಮದಾಚಾರ್ಯರು ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಆ 27 ವೇದ ಮಂತ್ರಗಳು ಯಾವ್ಯಾವ ಶ್ರುತಿಯಿಂದ ಅದು ಉದಾಹರಿತವಾಗಿದೆ ಅಂತ ಹೇಳಿ ಆ ವೇದಗಳನ್ನೂ ಕೊಟ್ಟು ಅದಕ್ಕೆ ಸುಂದರವಾಗಿರ್ತಕ್ಕಂಥ ಅರ್ಥವನ್ನು ಬರೆದಿದ್ದಾರೆ. ಅಂದರೆ ಸಕಲ ವೇದ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ ಅಂತ ಹೇಳಿ ಆ ಸರ್ವವೇದ ಪ್ರತಿಪಾದ್ಯನಾದ ನಾರಾಯಣನೇ ಈ ಕೃಷ್ಣ ಅಂತ ತೋರಿಸೋಕ್ಕೋಸ್ಕರ ಅಂತ್ಯಭಾಗದಲ್ಲಿ ಶ್ರುತಿಗೀತವನ್ನು ಇಟ್ಟಿದ್ದಾರೆ. ಅತ್ಯದ್ಭುತವಾಗಿರ್ತಕ್ಕಂತಹ ಭಾಗ. ಪ್ರಾರಂಭದಲ್ಲಿ ಗರ್ಭಸ್ತುತಿ ಇದೆ, ಅಂತ್ಯದಲ್ಲಿ ಶ್ರುತಿಗೀತ ಇದೆ. ಬ್ರಹ್ಮದೇವರು ಸ್ತೋತ್ರ ಮಾಡೋದು ಗರ್ಭಸ್ತುತಿ ಆದರೆ ಬ್ರಹ್ಮದೇವರ ತಾಯಿಯಾಗಿರ್ತಕ್ಕಂಥ ದುರ್ಗಾದೇವಿ ಭಗವಂತನನ್ನು ಸ್ತೋತ್ರ ಮಾಡ್ತಾಳೆ ಅಂತ ಹೇಳಿ ಆ ಕಥೆಯನ್ನು ಕೂಡ ನಿರೂಪಣೆ ಮಾಡತಕ್ಕಂಥವರಾಗಿ ಭಗವಂತ ಆಮೇಲೆ ಕುಚೇಲೋಪಾಖ್ಯಾನ, ಇನ್ಯಾವುದಾದ್ರೂ ಭಗವಂತನ ಮಹಿಮೆ ಇದ್ರೆ ಹೇಳ್ರಿ ಅಂತ ಕೇಳಿದಾಗ
ಶುಕಾಚಾರ್ಯರು ಕುಚೇಲೋಪಾಖ್ಯಾನವನ್ನು ಹೇಳುತ್ತಾರೆ. ಕೃಷ್ಣಸ್ಯಾಸಿ ಸಖಾ ಕಶ್ಚಿತ್ ಬ್ರಾಹ್ಮಣೋ ಬ್ರಹ್ಮವಿತ್ತಮಃ. ಕೃಷ್ಣನಿಗೆ ಒಬ್ಬ ಸ್ನೇಹಿತ ಇದ್ದ. ಅವನು ಜಾತಿಯಲ್ಲಿ ಮಾತ್ರ ಬ್ರಾಹ್ಮಣ ಅಲ್ಲ, ಒಳ್ಳೆ ಬ್ರಹ್ಮವಿತ್, ಬ್ರಹ್ಮಜ್ಞಾನ ಪಡೆದಿರ್ತಕ್ಕಂತಹ ಒಳ್ಳೆ ಜ್ಞಾನಿಯಾಗಿರ್ತಕ್ಕಂತಹ ಬ್ರಾಹ್ಮಣ. ಇಂದ್ರಿಯದಲ್ಲಿ ವೈರಾಗ್ಯ, ಪದಾರ್ಥಗಳಲ್ಲಿ ವೈರಾಗ್ಯ, ಯಾವಾಗಲೂ ಭಗವಂತನ ಚಿಂತನೆ. ಏನು ಎದುರಚ್ಛ ಲಾಭ, ಭಗವಂತ ಏನು ಕೊಡ್ತಾನೋ ಅದರಿಂದ ಇದ್ದ. ಗೃಹಸ್ಥಾಶ್ರಮಿ ಆಗಿದ್ದ. ಅವನ ಹೆಂಡತಿನೂ ಹಂಗೆ ಇತ್ತು ಪಾಪ. ಹಸಿವೆ, ಬಾಯಾರಿಕೆ, ತುಂಬ ಸಣ್ಣಗಾಗ್ಬಿಟ್ಟಿದ್ದು. ಅವ್ರು ಮಹಾ ಬಡತನ, ಆದರೆ ಹಂಗೆ ಇದ್ದವಳು. ಅವಳು ಕೂಡ ಎದುರಚ್ಛ ಲಾಭದಿಂದ ಇದ್ದು. ಒಂದ್ಸಲ ಮ್ಲಾನ ಮುಖದಿಂದ ಬಡೋದಿರ್ತಕ್ಕಂಥ ಎಷ್ಟೋ ದಿವಸ ಊಟ ಇಲ್ಲ, ಮಕ್ಕಳ ಬೇರೆ ತುಂಬಾ ಅಂತ ಬೇರೆ ಪುರಾಣಗಳಲ್ಲಿದೆ. ಹೇಳಿದವಳಲ್ಲ, ಕೃಷ್ಣ ಇದ್ದಾನೆ ದ್ವಾರಕಾದಲ್ಲಿ ಅಂತ ಹೇಳ್ತೀರಾ, ತುಂಬಾ ಸ್ನೇಹಿತ ಅಂತ ಬೇರೆ ಹೇಳ್ತೀರಾ, ಲಕ್ಷ್ಮೀಪತಿ ಅಂತ ಹೇಳ್ತೀರಾ, ಕರುಣಾ ಸಿಂಧು ಅಂತ ಹೇಳ್ತೀರಾ, ಬ್ರಾಹ್ಮಣನ ಕಂಡ್ರೆ ಪ್ರೀತಿ ಅಂತ ಹೇಳ್ತೀರಾ, ತನ್ನನ್ನು ನಂಬದವ್ರಿಗೆ ಏನು ಬೇಕಾದ್ರೂ ಕೊಡ್ತಾನೆ ಅಂತ ಹೇಳ್ತೀರಾ. ಒಂದ್ಸಲ ಹೋಗಿ ಕೃಷ್ಣ ನೋಡ್ಕೊಂಬರ್ಬಾರ್ದ? ಏನೋ ಕೊಟ್ಟೇ ಕೊಡ್ತಾನೆ, ಅದರಿಂದ ನಮ್ಮ ಬಡತನ ನೀಗತ್ತೆ ಅಂತ ಹೇಳಿದಾಗ ಇವನು ಕೇಳಬಾರ್ದು ಅಂತ. ಹಂಗೆಲ್ಲ ಕೇಳಬಾರ್ದು ಸ್ವಾಮಿ, ನಾವು ಗೊತ್ತಿಲ್ಲೇನು ಸರ್ವಜ್ಞ, ನಮ್ಗೆ ಕೊಟ್ಟಿರೋಲ್ಲ. ಯಾಕೆ ಅಂದ್ರೆ ನಾವೇನೋ ಕರ್ಮ ಮಾಡಿರ್ತೀವಿ, ಅದರಿಂದ ಭಗವಂತನನ್ನ ಹಂಗೆ ಕೇಳಬಾರ್ದು ಅಂತ ಇವನು. ಇಲ್ಲ, ಒಂದ್ಸಲ ಹೋಗ್ಬಿಟ್ಟು ಬನ್ರಿ ಅಂತ. ಸರಿ, ಒಂದಿನ ಹೋಗ್ತೀನಿ ಅಂತ. ಅದು ಏನು ಕೇಳಕ್ಕಲ್ಲ, ಅಯಂ ಹಿ ಪರಮೋ ಲಾಭ ಉತ್ತಮ ಶ್ಲೋಕ ದರ್ಶನ. ಭಗವಂತನ ದರ್ಶನ ಆಗತ್ತೆ, ದೊಡ್ಡ ಭಾಗ್ಯ ಅದು. ಹೋಗ್ತೀನಿ ಅಂತ ನಿಶ್ಚಯ ಮಾಡಿದ. ಏನಾದರೂ ಇದ್ರೆ ಕೊಡು ಅಂತ ಕೇಳಿದ. ಬರೀ ಕೈಲಿ ಹೋಗಬಾರ್ದು, ದೇವತೆಗಳಿಗೆ, ರಾಜರಿಗೆ, ಗುರುಗಳ ಮನೆಗೆ ಬರೀ ಕೈಲಿ ಹೋಗಬಾರ್ದು ಅಂತಿದೆ. ಏನಾದರೂ ಇದೆಯಾ? ಏನಿಲ್ಲ. ಅವ್ರ ಮನೆಯಲ್ಲಿ ಮಹಾ ಬಡತನ. ಆ ಬ್ರಾಹ್ಮಣರ ಅಗ್ರಹಾರದಲ್ಲಿ ಬೇಡಿಕೊಂಡು ಒಂದು 4 ಮುಷ್ಟಿ ಅವಲಕ್ಕಿ ತಗೊಂಡ್ಬಂದು ಕಷ್ಟಪಟ್ಟು ಆ ಹರಿದ ಬಟ್ಟೆಯಲ್ಲಿ ಹೆಂಗೋ ಕಟ್ಕೊಟ್ರು, ಚೀಲ ಮಾಡಿಕೊಟ್ರು, ತಗೊಂಡು ಹೊರಟ. ಎಂದಿಗಾಹುದೋ ನಿನ್ನ ದರ್ಶನ ಅಂತ. ಆಗ ತನಗೆ ಭಗವಂತ ದರ್ಶನ ಕೊಡ್ತಾನ, ನನ್ನ ಒಳಗೆ ಬಿಡ್ತಾರ, ನಾನು ನೋಡ್ತೀನಿ. ಹಿಂಗೆ ಹೋದ, ಬಂದ ದ್ವಾರಕಾಪಟ್ಟಣಕ್ಕೆ. ಆ ಮಿತ್ರವಿಂದಾದೇವಿಯ ಮನೆಯಲ್ಲಿ ಇದ್ದ ಭಗವಂತ ಶೈಬ್ಯ. ಅಲ್ಲಿಗೆ ಬಂದ ಭಗವಂತ. ಅಲ್ಲಿ ಬಂದ, ಇವನ್ನೆಲ್ಲಿ ಒಳಗಡೆ ಬಿಡ್ತಾರೆ? ದೊಡ್ಡ ಪ್ರಾಕಾರ, ಅದು ಬಂಗಾರದ ಪಟ್ಟಣ ದ್ವಾರಕಾಪಟ್ಟಣ. ಅಲ್ಲಿ ಭಗವಂತನ ಅರಮನೆ, ಅಲ್ಲಿ ಭಗವಂತನ ಶಯ್ಯಾಗ್ರಹ ಕೂತಿದ್ದಾನೆ. ಇವನು ಹೊರಗಡೆ ನಿಲ್ಲಿಸ್ಬಿಟ್ರೆ ಒಳಗೆ ಬಿಡಲ್ಲ ಅಂತ. ಇಲ್ಲ, ನಾ ಕೃಷ್ಣನ್ ಸ್ನೇಹಿತ, ಅವನ ಜೊತೆ ಓದೋನು. ಎಲ್ಲ ಹಿಂಗೆ ಹೇಳ್ತಾರೆ, ನೀನು ನೋಡು ಹೆಂಗಿದೆಯಾ ನೀನು. ಮಲಿನ, ಕೊಳೆ ಆಗಿರ್ತಕ್ಕಂತಹ ಬಟ್ಟೆ, ಕೊಳೆ ಆಗಿರ್ತಕ್ಕಂತಹ ದೇಹ, ಗಮನಿಸಂತ ಬರೀ ಸ್ಕೆಲಿಟನ್ ಇದ್ದಂಗಿದ್ದ. ಮೂಳೆಯಲ್ಲಿ ಎಣಸಬಿಡ್ಬೋದು ಅವನು ಕುಶೇಲಂದು, ಹಂಗಿದ್ದ ಪಾಪ ಅವನು. ಹಸುವೆ, ಒಳಗೆ ಬಿಡ್ಲಿಲ್ಲ. ಅವ್ರು ಯಾರೋ ಭಿಕ್ಷಕ ಅಂತ. ಭಗವಂತ ಅಲ್ಲಿಂದನೇ ನೋಡಿ ಓಡಿ ಬರ್ತಾ ಇದ್ದಾನೆ, ದಾಯಾವಿಸಿ ಬರ್ತಾ ಇದ್ದಾನೆ, ಆಲಿಂಗನ ಮಾಡ್ಕೊತಾ ಇದ್ದಾನೆ, ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸ್ತಾನೆ. ಎಷ್ಟು ದಿವಸ ಆಗೋಯ್ತು ಕುಚೇಲ, ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಅಲ್ಲಿರೋರಿಗೆಲ್ಲ ಆಶ್ಚರ್ಯ, ಇದೇನಿದು, ಇವನ್ ನೋಡಿದ್ರೆ ಹಿಂಗಿದ್ದಾನೆ. ಕಿಮ್ಮನೇನ ಕಥಂ ಪುಣ್ಯಂ, ಯಾರಪ್ಪ ಇವನು ಇಷ್ಟೊಂದು ಪುಣ್ಯವಂತ. ಭಗವಂತ ಹಿಂಗೆ ಬಂಧುಗಳಂತೆ ಆಲಿಂಗನ ಮಾಡ್ತಾ ಇದ್ದಾನೆ, ಬಲರಾಮನಂತೆ ಆಲಿಂಗನ ಮಾಡ್ಕೊತಾನೆ ಅಂತ ಹೇಳಿ ಆಶ್ಚರ್ಯ ಪಡ್ತಾರೆ. ಒಳಗೆ ಕರ್ಕೊಂಡು ಹೋದ, ಹಾಸಿಗೆ ಮೇಲೆ ಕೂಡಿಸಿದ, ಪಾದ ಪ್ರಕ್ಷಾಳನೆ ಮಾಡಿಸಿದ, ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ, ಹೆಂಡತಿಗೆ ಹೇಳಿದ, ದೊಡ್ಡ ಮಹಾಜ್ಞಾನಿಗಳಿಂದ ಯಾರೇ ಬೀಸಣಿಕೆಯಿಂದ ಬೀಸು ಅಂತ ಬಂಗಾರದ ಬೀಸಣಿಕೆಯಲ್ಲಿ ಬೀಳಿಸಿದ. ಅವನಿಗೆ ಬೇಕಾದಷ್ಟು ಊಟ ಗೀಟ ಎಲ್ಲ ಹಾಕ್ತ, ದೀಪ ಎಲ್ಲ ಕೊಟ್ಟ, ಅರ್ಘ್ಯ ಪಾದ್ಯಾದಿಗಳಿಂದ ಎಲ್ಲ ಮಾತಾಡ್ದ. ನಾವು ಗುರುಕುಲವಾಸದಲ್ಲಿ ಹಂಗಿದ್ವಿ ಹಿಂಗಿದ್ವಿ ಎಲ್ಲ ಗೊತ್ತಾ, ಮಳೆ ಬಂತು, ಒಂದಿನ ಹೋಗಿದ್ವಿ, ಕಟ್ಟಿಗೆ ತರಕ್ಕೆ ಹೋಗಿದ್ವಿ, ಮಳೆ ಬಂತು, ಅಲ್ಲೇ ಸಿಕ್ಕಾಕೊಂಡ್ವಿ, ರಾತ್ರಿ ಎಲ್ಲ ಅಲ್ಲೇ ಇದ್ವಿ, ಗುರುಗಳು ಬೆಳಗ್ಗೆ ಹುಡ್ಕೊಂಡ್ಬಂದ್ಬಿಟ್ರು, ಎಲ್ಲ ಜ್ಞಾಪಕ ಇದೆಯಾ? ಇದೆ ಅಂದ. ನೀವೆಲ್ಲ ನನಗೋಸ್ಕರ ಇಷ್ಟು ಕಷ್ಟ ಮಾಡ್ತೀರಾ, ನಿಮ್ಗೆ ಸಕಲ ವಿದ್ಯಾ ಪ್ರಾಪ್ತಿರಸ್ತು ಅಂತ ಆ ಆಶೀರ್ವಾದ ಮಾಡಿದ್ರು ಅಲ್ವೇನೋ ಅಂತ ಕೇಳಿದ. ಆಗ ಬ್ರಾಹ್ಮಣ ಹೇಳುತ್ತಾನೆ, ನೋಡು ಕೃಷ್ಣ ಪರಮಾತ್ಮ ಸ್ವಾಮಿ ಆಶೀರ್ವಾದ ಮಾಡಿದ್ದು ನನಗೆ, ನಿನಗಲ್ಲ. ಯಸ್ಯ ಚಂದೋಮಯಂ ಬ್ರಹ್ಮದೇಹ ಅವಾಪನಂದಿವೋ ಯೋಯಂ ತಸ್ಯ ಗುರುಷು ವಾಸ ಅತ್ಯಂತ ವಿಡಂಬನ. ಸಕಲ ವೇದ ಪ್ರತಿಪಾದ್ಯ ನೀನು, ಸಾಕ್ಷಾತ್ ಪರಬ್ರಹ್ಮ ಸರ್ವಜ್ಞ, ನಿನಗ್ಯಾಕೆ ಗುರುಕುಲ ವಾಸ, ನಿನಗ್ಯಾಕೆ ಬ್ರಾಹ್ಮಣರ ಆಶೀರ್ವಾದ, ನನಗೆ ಸ್ವಾಮಿ ಆಶೀರ್ವಾದ ಮಾಡಿದ್ದು ಅಂತ ಕುಚೇಲ ಹೇಳ್ತಾ ಇದ್ದಾನೆ. ಏನ್ ತಂದಿದ್ಯಾ ಅಂತ ಹೇಳ್ತಾನೆ. ಕಿಮ್ ಉಪಾಯನ ನೀನು, ಗೊತ್ತಿತ್ತು ಭಗವಂತನಿಗೆ. ಅವನ ಕೈಲಿ ಹೇಳ್ಸೋಣ ಅಂತ ಏನ್ ತಂದಿದ್ಯಾ ಅಂತ. ಏನಾದ್ರೂ ಕೊಡು, ಪತ್ರಂ ಪುಷ್ಪಂ ಫಲಂತೋ ಇನ್ನೊಮ್ಮೆ ಭಕ್ತ್ಯಾಪ್ರೇಚ್ಛತಿ. ಇವನಿಗೆ ನಾಚಿಕೆ ಆ ಹರಿದ ಗಂಟಿನಲ್ಲಿದ್ದ ಅವಲಕ್ಕಿ ತೆಗೆಯೋದಕ್ಕೆ. ಆಗ ಭಗವಂತ ವಿಚಾರ ಮಾಡಿ, ಒಂದು ದಿವಸ ಇವನು ನನ್ನನ್ನ ಫಲಾಪೇಕ್ಷೆಯಿಂದ ಪೂಜೆ ಮಾಡಿಲ್ಲ, ಇವನಿಗೆ ಯಾವ ಮನುಷ್ಯನಿಗೂ ಸಿಕ್ಕಿರಬಾರ್ದು ಅಷ್ಟು ಕೊಟ್ಟುಬಿಡ್ತೀನಿ
ಬಿಡ್ತೀನಿ ಅಂತ ಹೇಳಿ ತಾನೇ ಆ ಚೀಲವನ್ನು ತಗೊಂಡು ಅವಲಕ್ಕಿಯನ್ನು ಭಗವಂತ ಒಂದು ಹಿಡಿ ಮುಷ್ಟಿ ಅವಲಕ್ಕಿಯನ್ನು ಹಾಕೋತಾ ಇದ್ದಾನೆ. ಇನ್ನೊಂದು ತಗೊಳ್ಳುವಾಗ ಅವಳು ಹೆಂಡತಿ ಹೇಳಿದ್ದು ಸಾಕು, ಈ ಲೋಕದಲ್ಲಿ ಪರಲೋಕದಲ್ಲಿ ಇವನಿಗೆ ಸಮಗ್ರ ಸಾಮರ್ಥ್ಯವನ್ನು ಕೊಡಕ್ಕೆ ಈ ಒಂದು ಹಿಡಿ ಸಾಕು ಅಂತ ಹೇಳಿ ಎಲ್ಲ ಅಲ್ಲೇ ಇದ್ದು ಮಾರನೇ ದಿವಸ ಹೊರಟ. ಇವನು ಕೇಳಲಿಲ್ಲ ಭಗವಂತ ಯಾಕೆ ಬಂದಿದ್ಯಾ ಅಂತ, ಅವನು ಕೇಳಲಿಲ್ಲ, ಸೀದಾ ಹೊರಟು ಬಿಟ್ಟ. ದಾರಿಯಲ್ಲಿ ಅವನು ಮಾಡ್ತಾ ಇದ್ದಾನೆ, ನಾನೆಲ್ಲಿ ನಾನಂತ ದರಿದ್ರನಾಗಿರ್ತಕ್ಕಂಥ ನಾನೆಲ್ಲಿ, ಲಕ್ಷ್ಮೀಪತಿಯಾದ ಭಗವಂತ ಎಲ್ಲಿ, ಕ್ವಾಹಂ ದರಿದ್ರ ಪಾಪೀಯಾಂಕ ಕೃಷ್ಣ ಶ್ರೀನಿಕೇತನ ಬ್ರಹ್ಮಬಂಧು ರೀತಿ ಸ್ಮಾಹಂ ಬಾಹುಭ್ಯಾಂ ಪರಿಣಿತ. ನನ್ನನ್ನು ಆಲಿಂಗನ ಮಾಡಿಕೊಂಡಿದ್ದಾನೆ. ಏನು ಭಗವಂತ ಯಾಕೆ ಏನು ಕೊಡ್ಲಿಲ್ಲ ಅವನು? ಓಹೋ, ಈ ಕುಚೇಲ ಈಗ ಬಡವನಾಗಿದ್ದಾನೆ, ನನ್ನನ್ನು ಸ್ಮರಣೆ ಮಾಡ್ತಾ ಇದ್ದಾನೆ. ಇವನಿಗೇನಾದ್ರೂ ನಾನು ಸಂಪತ್ತು ಕೊಟ್ಟುಬಿಟ್ರೆ ಎಲ್ಲಿ ನನ್ನನ್ನು ಮರೆತು ಬಿಡ್ತಾನೋ ಅಂತ ಮಹಾ ಕಾರುಣಿಕನಾಗಿರ್ತಕ್ಕಂಥವನು ನನಗೇನು ಕೊಟ್ಟಿಲ್ಲ ಅಂತ ಕಾಣುತ್ತೆ. ಇದು ಕಾರುಣಿಕ ನೂನಂ ಧನಮ್ಮೆ ಬೋರಿನಾದರುತ್ತೆ, ಕೊಟ್ಟಿಲ್ಲ ಅಂತ ಕಾಣುತ್ತೆ, ಪರವಾಗಿಲ್ಲ ಅಂತ ಬರ್ತಾನೆ. ಮನೆ ದೊಡ್ಡ ಅರಮನೆ ಆಗ್ತಿದೆ ಅವನಿಗೆ, ವಿಚಿತ್ರ ಉದ್ಯಾನವನಗಳಿದೆ, ಪ್ರಾಣಿಗಳೆಲ್ಲ ಇದೆ, ಅಲ್ಲಿ ಸರೋವರ ಇದೆ, ಮುಂದೆ ಕಾರಂಜಿಗಳಿದೆ, ಲತಾಗ್ರಹಗಳಿದೆ, ಆಸನಗಳಿದೆ, ದೊಡ್ಡ ಕಲಶಗಳು, ಏನು ಒಳಗಡೆಯಿಂದ ಬೇಕಾದಷ್ಟು ಜನ ಹೆಣ್ಣು ಮಕ್ಕಳು ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ದಾಸಿಯರು ಹೆಂಡತಿನೂ ಕೂಡ ಲಕ್ಷ್ಮಿ ಅಂತ ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಬನ್ನಿ ಸ್ವಾಮಿ ನಿಮ್ದೇ ಮನೆ ಅಂತ ಕರ್ಕೊಂಡು ಹೋದ್ರು, ಪಾದ ಪ್ರಕ್ಷಾಳನೆ ಮಾಡಿ ಕಳ್ಕೊಂಡು ಹೋದ್ರು. ಒಳಗಡೆ ಇರ್ತೋದು ಮಹೇಂದ್ರ ಭವನ ಇದ್ದಂಗಿದೆ. ಅದು ಬಂಗಾರದ ಆಸನಗಳು, ಒಳ್ಳೆ ಬೆಳ್ಳಿಗೆ ನೊರೆಯಂತೆ ಇರ್ತಕ್ಕಂತಹ ಹಾಸಿಗೆಗಳು, ಬಂಗಾರದ ಮಂಚಗಳು, ದಂತದಿಂದ ಮಾಡಿರ್ತಕ್ಕಂತಹ ಮಂಚಗಳು, ಆಮೇಲೆ ಗೋಡೆಗಳು, ಮರಕತ ಗೋಡೆಗಳು, ಮಾಣಿಕ್ಯದ ಚಿಹ್ನೆಗಳು, ರತ್ನದ್ವೀಪಗಳು, ಹೇಮದಂಡಗಳು, ಹೇಮದ ಬೀಸಣಿಗೆಗಳು, ಎಲ್ಲ ಬಂಗಾರಮಯ. ಆಗ ಭಗವಾನ್ ಅವನು ಹೇಳುತ್ತಾನೆ, ಸ್ವಾಮಿ ನಾನು ಕೊಟ್ಟಿರತಕ್ಕಂಥದ್ದು ಒಂದು ಹಿಡಿ ಅವಲಕ್ಕಿ, ಮಯೋಪನೀತಂ ಪೃಥುಕೈಕ ಮುಷ್ಟಿಂ, ಒಂದು ಹಿಡಿ ಅವಲಕ್ಕಿಯನ್ನು ಪ್ರತ್ಯಗ್ರಹಿ ಪ್ರೀತಿಯುತೋ ಮಹಾತ್ಮ ತಸ್ಯೈವ ಮೇ ಸೌಹೃದ ಮೈತ್ರಿ ದಾಸ್ಯಂ ಪುನರ್ಜನ್ಮನಿ ಜನ್ಮನಸ್ಯ. ಭಕ್ತಿಯಿಂದ ಕೊಟ್ಟರೆ ನೀನು ಒಂದು ಹಿಡಿ ಅವಲಕ್ಕಿಯನ್ನು ಸ್ವೀಕಾರ ಮಾಡುತ್ತೀಯ, ದುರಹಂಕಾರದಿಂದ ಕೊಟ್ಟರೆ ನೀನು ಏನೂ ತಗೊಳ್ಳೋದಿಲ್ಲ, ಭಕ್ತಿಯಿಂದ ಕೊಟ್ಟರೆ ಸ್ವಲ್ಪವನ್ನೂ ಕೂಡ ಜಾಸ್ತಿ ಮಾಡ್ತೀಯ. ಫಲ್ಗೂನಪಿ ಭೂರಿಕಾರಿ ಅವನು ಹೇಳ್ತಾನೆ, ನಾನು ಕೊಟ್ಟಿದ್ದೊಂದು ಹಿಡಿ ಅವಲಕ್ಕಿ ಎಷ್ಟು ತಗೊಂಡಿದ್ಯಾ ಅಂತ ಹೇಳಿ, ನನಗೆ ಈ ದ್ರವದ ಮೇಲೆ ಆಸೆ ಕೊಡಬೇಡ, ನಿನ್ನ ಪಾದಾರಗಳಲ್ಲಿ ಸೇವೆಯನ್ನು ಕೊಡು ಅಂತ ಹೇಳಿ ಭಗವಂತನ ಅನುಗ್ರಹವನ್ನು ಮಾಡ್ತಾನೆ. ನನಗೆ ಅನುಗ್ರಹ ಮಾಡಿ ಎಂದಾಗ ಭಗವಂತ ಅವನಿಗೆ ವಿಶೇಷ ಅನುಗ್ರಹವನ್ನು ಮಾಡಿ ಕುಚೇಲ ಸುಧಾಮನಾದ. ಕುಚೇಲ ಅಂದ್ರೆ ಕೆಟ್ಟ ಬಟ್ಟೆ, ಕೆಟ್ಟ ಬಟ್ಟೆ ಅಂದ್ರೆ ಲಿಂಗದೇಹ. ಈ ಲಿಂಗದೇಹದಿಂದ ಕೂಡಿರ್ತಕ್ಕಂಥ ನಮ್ಮನ್ನ ಸುಧಾಮ ವೈಕುಂಠ ಲೋಕಕ್ಕೆ ಕರ್ಕೊಂಡು ಹೋಗ್ತಕ್ಕಂತಹ ಸುಂದರವಾದ ಕಥೆಯನ್ನು ನಿರೂಪಣೆ ಮಾಡಿ ಒಂದು ದಿನ ಮಾಡತಕ್ಕಂಥ ಅಶ್ವಮೇಧ ಯಾಗ ಮಾಡಿದ ಭಗವಂತ ಕುದುರೆಯನ್ನು ಬಿಟ್ಟು ದೀಕ್ಷಿತನಾಗಿದ್ದಾಗ ಒಬ್ಬ ಬ್ರಾಹ್ಮಣ ಬಂದು ನೋಡಿ, ನನ್ನ ಹೆಂಡತಿ ಹಡದಾಗ ಮಗುನ ಭೂತ ಕರ್ಕೊಂಡು ಹೋಗ್ತಾ ಇದೆ, ಅದೊಂದು ಪಿಶಾಚಿ, ಇಷ್ಟೊಂದು ಜನ ನೀವು ಕ್ಷತ್ರಿಯರಿದ್ದೀರಾ, ಒಬ್ಬ ಬ್ರಾಹ್ಮಣನಿಗೆ ನೀವು ಸಹಾಯ ಮಾಡಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಂತ ಒಂದು ಗಲಾಟೆ ಮಾಡ್ತಾವ. ಈ ಅರ್ಜುನ ಎದ್ದು ನಿಂತ್ಕೊಂಡು ಹೇಳ್ದ, ಏನಪ್ಪಾ ಬ್ರಾಹ್ಮಣ ನಿಂತು, ನಾನು ಸಹಾಯ ಮಾಡ್ತೀನಿ ಎಂದ. ಕೃಷ್ಣ ಹೇಳ್ದ, ಅರ್ಜುನ ನಿನ್ ಕೈಲಾಗಲ್ಲ, ನಾನು ಬರ್ತೀನಿ ನಿನ್ ಜೊತೆ ಎಂದಾಗ ಮತ್ತೊಮ್ಮೆ ಅರ್ಜುನ ಸ್ವಲ್ಪ ಅಸುರ ವೇಷದಿಂದ, ಏನು ನಾನೊಬ್ಬನೇ ಹೋಗ್ತೀನಿ ಕೃಷ್ಣ, ನೀನ್ ಯಾಕೆ ಇಂಥ ಪಿಶಾಚಿಯನ್ನು ಹಿಡಿಯೋದಕ್ಕೆ, ನಾನು ಎಲ್ಲರಿಗಿಂತ ದೊಡ್ಡವನು ಅಂತ. ಸರಿ ಹೋಗು ಹೋಗು. ಸುತ್ತಲೂ ಅವನ ಮನೆಯ ಸುತ್ತಲೂ ಬಾಣದಿಂದ ಪಂಜರನೇ ಕಟ್ಬಿಟ್ಟ, ಅವನು ಬಾಣ ಪಂಜರ. ಹೊರಗಡೆ ನಿಂತಿದ್ದ ಅವನ ಹೆಂಡತಿ ಗರ್ಭಿಣಿ, ಮತ್ತೆ ಹಡದ್ಲು, ಮಗು ಹುಟ್ಟಿತು, ಅಳತು, ಮತ್ತೆ ಮಾಯ ಆಗುತ್ತೆ. ಆ ಪಿಶಾಚಿ ಬಂದು ಎತ್ಕೊಂಡು. ಆ ಬ್ರಾಹ್ಮಣ ಬಂದು ಬೈಯಕ್ಕೆ ಶುರು ಮಾಡಿದ ಅರ್ಜುನಿಗೆ, ನೋಡು ನೀನು ಹೇಳಿದೆ ದೊಡ್ಡದಾಗಿ, ನಾನು ಕೃಷ್ಣನ್ ಕರ್ಕೊಂಡ್ಬರ್ತಾ ಇದ್ದೆ, ನೀ ಏನ್ ಮಾಡ್ತೀನಿ ಅಂತ ಹೇಳಿ, ನಾನೇನಾದ್ರೂ ಆ ಬ್ರಾಹ್ಮಣನ ಮಗನನ್ನ ರಕ್ಷಣೆ ಮಾಡದಿದ್ರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಇವನು ಇದು ಮಾಡ್ಬಿಟ್ಟಿದೆ, ಪ್ರತಿಜ್ಞೆ ಮಾಡ್ಬಿಟ್ಟಿದ್ದ. ಇನ್ನೇನು ಅಗ್ನಿಯಲ್ಲಿ ಬೀಳ್ಬೇಕು ಅಂದಾಗ ಆಗ ಭಗವಂತ ಅವನ ಕೈ ಹಿಡಿದು ತಾಳು ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗಿ ಈ ಭೂಮಿಯನ್ನು ದಾಟಿಸಿ, ಬ್ರಹ್ಮಾಂಡವನ್ನು ದಾಟಿಸಿ, ಆವರಣಗಳನ್ನು ದಾಟಿಸಿ, ಲೋಕಾಲೋಕ ಪರ್ವತವನ್ನು ದಾಟಿಸಿ ಶ್ವೇತದ್ವೀಪಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ತನ್ನದೇ ಆಗಿರ್ತಕ್ಕಂಥ ರೂಪವನ್ನು ತೋರಿಸಿ, ಅಲ್ಲಿತ್ತು ಆ ಮಕ್ಕಳೆಲ್ಲ ನಾನೇ ಕರ್ಕೊಂಡ್ಬಂದಿದ್ದು ಅಂತ ಹೇಳಿ ಭಗವಂತ ಅವರಿಗೆ ಆ ಮಕ್ಕಳನ್ನೆಲ್ಲ ಕೊಡಿಸ್ತಾ ಇದ್ದಾನೆ. ಆಮೇಲೆ ಭಗವಂತ ದಂತವಕ್ರ ಮತ್ತು ವಿಡೂರತ ಅಂತಕ್ಕಂಥ ಇಬ್ಬರು ದೈತ್ಯರನ್ನು ಸಂಹಾರ ಮಾಡಿ ದ್ವಾರಕಾಪಟ್ಟಣದಲ್ಲಿ ಅತ್ಯದ್ಭುತವಾದ ರೀತಿಯಲ್ಲಿ ಭಗವಂತ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಕಡೆಗೆ ಸೂತಾಚಾರ್ಯ ಹೇಳ್ತಾರೆ, ಯೈದ ಮನುಷ್ಯಣೋತಿ ಶಾವಯೇತ್ವಾ ಮುರಾರೇ
ಚರಿತ ಮಮತ ಕೀರ್ತ್ಯೈ ವರ್ಣಿತಂ ವ್ಯಾಸಪುತ್ರೈಃ ಜಗದಗ ಬಿದಲಂ ತದ್ಭಕ್ತ ಕರ್ಣಾವತಂಸಂ ಭಗವತಿ ಕೃತ ಚಿತ್ತೋ ಯಾತಿ ತಕ್ಷೇಮಧಾಮ. ಯಾರು ಪರಮ ಮಂಗಳಕರವಾಗಿರ್ತಕ್ಕಂತಹ ಈ ಕೃಷ್ಣ ಚರಿತ್ರೆಯನ್ನು ಹೇಳುತ್ತಾರೆ ಕೇಳುತ್ತಾರೆ ಎಲ್ಲ ಪಾಪಗಳನ್ನು ಕಳ್ಕೊಂಡು ಭಗವಂತನ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿ 103 ಅಧ್ಯಾಯಗಳಲ್ಲಿ ದಶಮಸ್ಕಂದವನ್ನು ಮುಕ್ತಾಯ ಮಾಡಿ ಏಕಾದಶ ಸ್ಕಂದದಲ್ಲಿ ಶುಕಾಚಾರ್ಯ ಹೇಳ್ತಾರೆ, ಕೃತ್ವಾ ದೈತ್ಯವದಂ ಕೃಷ್ಣ ಸ ರಾಮೋ ಯದುವಿರ್ಯತಃ ಭುವೋ ಅವತಾರಯನ್ ಭಾರಂ ಯವಿಷ್ಟಂ ಜನಯನ್ ಕಲಿಂ. ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿ ಬಲರಾಮ ದೇವರ ಜೊತೆಯಲ್ಲಿ ಭೀಮಸೇನ ದೇವರ ಜೊತೆಯಲ್ಲಿ ಅವರನ್ನು ಇಟ್ಕೊಂಡು ಭೂಭಾರ ಹರಣವನ್ನು ಮಾಡಿದ ಮೇಲೆ ಇನ್ನೇನು ತಾನು ಪರಂಧಾಮಕ್ಕೆ ಹೋಗಬೇಕು ಅಂತ ನಿಶ್ಚಯ ಮಾಡಿ ಈ ಯಾದವರು ತುಂಬ ಕೋಟಿಗಟ್ಟಲೆ ಯಾದವರಿದ್ಬಿಟ್ಟು ಇವ್ರನ್ನ ಹಿಂಗೆ ಬಿಟ್ಟು ಹೋದ್ರೆ ಇವರು ಕಲಿಕಾಲದ ಬಲದಿಂದ ಇವರೇ ದುಷ್ಟರಾಗ್ಬಿಡ್ತಾರೆ ಅಂತ ಹೇಳಿ ಇವರನ್ನೆಲ್ಲ ಸಂಹಾರ ಮಾಡಿ ನಾನು ಉತ್ಕೃಷ್ಟವಾಗಿರ್ತಕ್ಕಂತಹ ಮೂಲ ರೂಪಕ್ಕೆ ಹೊರಟು ಬಿಡ್ತೀನಿ ಅಂತ ಹೇಳಿ ಭಗವಂತ ಅವರಿಗೆಲ್ಲ ಪರಸ್ಪರ ಅವರವರೇ ಹೊಡೆದಾಡಿಕೊಂಡು ಹೋಗುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಬ್ರಾಹ್ಮಣರ ಶಾಪವನ್ನು ಕೊಡಿಸ್ದ ಅಂತ ಶುಕಾಚಾರ್ಯ ಹೇಳಿದಾಗ ಪರೀಕ್ಷಿತ್ ರಾಜರು ಕೇಳುತ್ತಾರೆ, ಬ್ರಹ್ಮಣ್ಯಾನಾಂ ವದಾನ್ಯಾನಾಂ ನಿತ್ಯಂ ಮೃತೋಪಸೇವಿನ ವಿಪ್ರಶಾಪ ಹಾಕತಮಭೂತ್. ಅದೆಂಗೆ ಯಾದವರಿಗೆ ಶಾಪ ಬಂತು? ಬರಬಾರದಲ್ವಾ? ಅವರು ಯಾವಾಗಲೂ ದಾನಶೂರರಾಗಿರ್ತಾರೆ, ಬ್ರಾಹ್ಮಣರನ್ನ ಸೇವೆ ಮಾಡ್ತಾರೆ, ಆಮೇಲೆ ಈ ಇದಾಗಿದ್ದಾರೆ, ಹಿರಿಯರ ಸೇವೆ ಮಾಡ್ತಾರೆ, ಮೇಲಾಗಿ ಭಗವಂತನ ಭಕ್ತರು, ಅವ್ರಿಗೆ ಹೆಂಗೆ ಶಾಪ ಬಂತು ಅಂತ ಕೇಳಿದಾಗ ಭಗವಂತ ತಾನೇ ಕೊಡಿಸ್ದ, ಅವರ ಬುದ್ಧಿಯನ್ನ ಹಂಗೆ ಬದಲಾಯಿಸ್ಬಿಟ್ಟ ಅಂತ ಹೇಳಿ ಒಂದು ಸಲ ಭಗವಂತ ದ್ವಾರಕಾಪಟ್ಟಣದಲ್ಲಿದ್ದಾಗ ಅವನ ಮಕ್ಕಳೆಲ್ಲ ಅಲ್ಲೇ ಪಿಂಡಾರಕ ಅಂತ ಒಂದು ಕ್ಷೇತ್ರ ಇದೆ ದ್ವಾರಕಾ ಪಕ್ಕದಲ್ಲಿ, ಅಲ್ಲೆಲ್ಲ ಇವರು ಆಟ ಆಡ್ತಾ ಇದ್ರು ಕೃಷ್ಣನ ಮಕ್ಕಳು. ಅಲ್ಲೆಲ್ಲ ಅನೇಕ ಋಷಿಗಳು ಬಂದರು. ಅವರು ವಿಶ್ವಾಮಿತ್ರ, ಅಗ್ನಿ, ಕಣ್ವ, ದೂರ್ವಾಸ, ಭೃಗು, ಅಂಗಿರ, ಕಾಶ್ಯಪ, ವಾಮದೇವ ಇವರೆಲ್ಲ ಬಂದರು, ನಾರದಾದಿಗಳು. ಇವರನ್ನು ನೋಡಿ ಹುಡುಗರಿಗೆ ತಮಾಷೆ ಆಗೋಯ್ತು. ಇವರನ್ನು ಸ್ವಲ್ಪ ಆಟ ಆಡಿಸ್ಬೇಕು, ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಆ ಸಾಂಬ ಜಾಂಬುವತಿ ಮಗ ಅವನಿಗೆ ಗರ್ಭಿಣಿ ವೇಷ ಹಾಕಿಸಿ ಕರ್ಕೊಂಡೋಗಿ ನಮಸ್ಕಾರ ಮಾಡಿಸಿ, ನೋಡಿ ಇವಳು ಗರ್ಭಿಣಿ ಆಗಿದ್ದಾಳೆ, ಗಂಡು ಮಗು ಬೇಕು ಅಂತ ಆಸೆ, ನೀವೆಲ್ಲ ಮಹಾಜ್ಞಾನಿಗಳು, ಇವಳು ಗಂಡು ಹಡಿತಾಳೋ ಹೆಣ್ಣಡಿತಾಳೋ ಹೇಳ್ರಿ. ಅವ್ರಿಗೆಲ್ಲ ತುಂಬಾ ಕೋಪ ಬಂದ್ಬಿಡ್ತು. ಒಬ್ಬ ಗಂಡಸಿಗೆ ಹೆಂಗಸಿನ ವೇಷ ಹಾಕಿ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದೀರಾ, ಇವಳು ಗಂಡು ಹೊಡೆಯಲ್ಲ ಹೆಣ್ಣು ಹೊಡೆಯಲ್ಲ, ನಿಮ್ಮ ಕುಲವನ್ನೇ ನಾಶ ಮಾಡ್ತಕ್ಕಂಥ ಒಂದು ಒನಕೆ ಹಡಿತಾಳೆ ಮುಸಲಂದನೇ ಇಷ್ಟತಿ. ಇವ್ರಿಗೇನೋ ಗಾಬರಿ ಆಗುತ್ತೆ, ಏನೋ ಮಾಡಕ್ ಹೋದ್ವಲ್ಲ ಅಂತ ಬಟ್ಟೆ ತುಂಬಿಟ್ಟಿದ್ರು ಅವನಿಗೆ. ಗರ್ಭಿಣಿ ವೇಷ ಎಲ್ಲ ಬಿಚ್ಚಿದ್ರು, ಒಂದು ಒನಕೆ ಬಿತ್ತು ಅವನ ಹೊಟ್ಟೆಯಿಂದ. ಇನ್ನೂ ಗಾಬರಿ ಆಗುತ್ತೆ, ಏನು ಒನಕೆನೂ ಬಿಟ್ಬಿಟ್ಟಿದೆಯಲ್ಲ, ನಮ್ಮ ಕುಲನೇ ನಾಶ ಮಾಡೋದು ಅಂತ ಹೇಳಿ ಕರ್ಕೊಂಡು ಉಗ್ರಸೇನನ ಹತ್ರ ತಗೊಂಡೋರು. ಅವನು ಹೇಳ್ದ, ಯಾಕಿಂತ ಕೆಲಸ ಮಾಡಿದ್ರಿ? ಒಂದು ಕೆಲಸ ಮಾಡಿ, ಇದನ್ನ ತೈದು ಬಿಟ್ಟು ಚೆನ್ನಾಗಿ ಸಮುದ್ರಕ್ಕೆ ಬಿಟ್ಬಿಡಿ ಇಲ್ಲ. ಎಲ್ಲರೂ ಸೇರ್ಕೊಂಡು ಅದನ್ನ ಕಬ್ಬಣದ ಒನಕೆ ಅದು ಚೆನ್ನಾಗಿ ತೈದು ಪುಡಿ ಮಾಡಿ ಸಮುದ್ರದ ನೀರಿಗೆ ಬಿಟ್ಬಿಟ್ರು. ಆ ಕಡೆ 2 ಬಳೆ ಇರುತ್ತೆ, ಅದನ್ನ ಬಿಸಾಕ್ಬಿಟ್ರು. ಅದನ್ನ ಮೀನು ನುಂಗಿತು, ಅದನ್ನ ಬೆಸ್ತರು ಹಿಡಿದ್ರು, ಅದನ್ನ ಸೀಳಿದಾಗ ಅವ್ರಿಗೆ ಆ ಬಳೆ ಸಿಕ್ತು, ಅದನ್ನ ಬಿಸಾಕಿದ್ರು. ಒಬ್ಬ ಬೇಡ, ಇವನು ಬೇಟೆಗಾರ ಅದನ್ನ ತನ್ನ ಬಾಣಕ್ಕೆ ಚೂಪಾಗಿ ಮಾಡ್ಕೊಂಡು ಸಿಗಿಸ್ಕೊಂಡ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಭಗವಂತ ವಿಪ್ರಶಾಪವನ್ನು ತೆಗೆಯಲಿಲ್ಲ. ಭಗವಂತನ ಇಚ್ಛೆಯಂತೆ ಇವರೆಲ್ಲ ಮರಣ ಹೊಂದಲಿ ಅಂತ ಹೇಳಿ ಭಗವಂತ ಅದಕ್ಕೆ ಗೊತ್ತಿದ್ರು ಕೂಡ, ಸರ್ವಜ್ಞನಾಗಿದ್ರು ಕೂಡ ಬ್ರಾಹ್ಮಣರ ಶಾಪವನ್ನು ಅನುಮೋದನೆ ಮಾಡಿಬಿಟ್ಟ. ಒಂದ್ಸಲ ನಾರದರು ಬರ್ತಾರೆ ಈ ದ್ವಾರಕಾಪಟ್ಟಣಕ್ಕೆ. ಆಗ ವಸುದೇವ ಕೇಳ್ತಾನೆ, ಸ್ವಯಂ ಭಗವಂತ ನನ್ನ ಮಗ ಆಗಿದ್ರು ಕೂಡ ನಾನು ಅವನಿಂದ ಉಪಯೋಗ ಪಡ್ಕೊಳ್ಳಿಲ್ಲ, ಅವನಿಂದ ತತ್ವೋಪದೇಶ ಪಡೀಲಿಲ್ಲ, ಬರೀ ಮಗ ಅನ್ನೋ ಬುದ್ಧಿಯಿಂದ ಸಾಕಿಬಿಟ್ಟೆ, ನನಗೆ ಭಗವಂತನ ತತ್ವೋಪದೇಶ ಮಾಡ್ರಿ ಅಂತ ಕೇಳಿದಾಗ ಆಗ ನಾರದರು, ನೋಡಪ್ಪ, ಋಷಭನಾಮಕ ಪರಮಾತ್ಮನ ಮಕ್ಕಳು ಜಯಂತೆ ಇರುವಂತ 9 ಜನ, ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿಹೋತ್ರ, ಧ್ರುಮಿಳ, ಚಮಸ, ಕರಭಾಜನ ಅಂತ ಇವರೆಲ್ಲ ಋಷಭನಾಮಕ ಪರಮಾತ್ಮನ ಮಕ್ಕಳು. ಒಳ್ಳೆ ಊರ್ಧ್ವರೇತಸ್ಥ ಸನ್ಯಾಸಿಗಳು, ಶ್ರವಣರು, ವಾತರಶನ, ಆತ್ಮವಿದ್ಯಾ ವಿಶಾರದ ಮಹಾಜ್ಞಾನಿಗಳು. ಇವ್ರು ಹಿಂಗೆ ಸಂಚಾರ ಮಾಡ್ತಾ 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 ನಿಮಿಚಕ್ರವರ್ತಿಯ ಸತ್ರಯಾಗಕ್ಕೆ ಬಂದರು. ನಿಮಿಚಕ್ರವರ್ತಿ ಆಗ ಕೇಳ್ತಾನೆ, ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ಮನುಷ್ಯ ಜನ್ಮ ಬರೋದೇ ಬಹಳ ದುರ್ಲಭ, ಅದರಲ್ಲೂ ಜಾಸ್ತಿ ದಿನ ಇರಲ್ಲ, ಅದರಲ್ಲೂ ಜ್ಞಾನಿಗಳ ಸಮಾಗಮ ಆಗೋದು ಇನ್ನೂ ಕಷ್ಟ. ನಿಮ್ಮಂತವ್ರು ಬಂದಿದ್ದೀರಾ, ನಮಗೆ ಭಾಗವತ ಧರ್ಮಗಳನ್ನು ಉಪದೇಶ ಮಾಡ್ರಿ ಅಂತ ಹೇಳಿದಾಗ ಕವಿ ಎನ್ನತಕ್ಕಂಥವರು ಭಗವಂತನ ನಾಮಸ್ಮರಣೆಯ ಮಹಿಮೆಯನ್ನು ಹೇಳುತ್ತಾರೆ.
ಎಲ್ಲವೂ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳುತ್ತಾರೆ. ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಶೃಣ್ವನ್ ಸುಭದ್ರಾಣಿ ರತಾಂಗಪಾಣೇ ಜನ್ಮಾನಿ ಕರ್ಮಾಣಿ ಚಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರೇದ ಸಂಗಃ ಕಾಯೇನ ವಾಚಾ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ನಿಸೃತ ಸ್ವಭಾವಃ ಕರೋತಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ ಸಹ ಅಂತೆಲ್ಲ ಹೇಳಿ ಅವ್ರು ಹೇಳ್ತಾರೆ. ಹರಿ ಇರ್ತಕ್ಕಂಥವರು ಅವರೊಬ್ಬರು ಜಾಯಂತೆಯರು. ಉತ್ತಮ ಭಕ್ತರು ಯಾರು, ಮಧ್ಯಮ ಭಕ್ತರು ಯಾರು, ಅಧಮ ಭಕ್ತರು ಯಾರು ಅಂತ ಕೇಳಿದಾಗ ಸರ್ವತ್ರ ಭಗವಂತ ಇದ್ದಾನೆ ಅಂತಕ್ಕಂಥವನ್ನ ತಿಳ್ಕೊಂಬರು ಭಾಗವತೋತ್ತಮರು. ಭಗವಂತನಲ್ಲಿ ಭಕ್ತಿ, ಭಗವದ್ಭಕ್ತರಲ್ಲಿ ಪ್ರೀತಿ, ದ್ವೇಷ ಮಾಡುವವರಲ್ಲಿ ಉದಾಸೀನ, ದೊಡ್ಡವರಲ್ಲಿ ಭಕ್ತಿ, ನಮಗಿಂತ ಚಿಕ್ಕರ ಮೇಲೆ ನಮಗೆ ದಯಾ, ಇದು ಯಾರಿಗಿರುತ್ತೋ ಇವರು ಭಾಗವತ ಮಧ್ಯಮರು. ಬರೀ ಪ್ರತಿಮೆಯಲ್ಲಿ ಮಾತ್ರ ಭಗವಂತ ಇದ್ದಾನೆ ಅಂತ ಯಾರು ತಿಳ್ಕೊಂಡು ಪೂಜೆ ಮಾಡ್ತಾರೆ ಇವರು ಭಾಗವತ ಅಧಮರು ಅಂತ ಹೇಳಿ ಅವರ ಕಥೆಯನ್ನು ಕೂಡ ನಿರೂಪಣೆ ಮಾಡಿ, ಅಂತರಿಕ್ಷ ಅಂತಕ್ಕಂಥವರು ಭಗವಂತ ಲಯ ಹಿಂಗೆ ಮಾಡ್ತಾನೆ ಪ್ರಳಯ ಕಾಲದಲ್ಲಿ ಅನ್ನೋದನ್ನು ಹೇಳಿದಾಗ, ತಾನೇ ಸೃಷ್ಟಿ ಮಾಡಿರ್ತಕ್ಕಂತಹ ಜಗತ್ತನ್ನು ಭಗವಂತ ತಾನೇ ಪ್ರಳಯ ಕಾಲದಲ್ಲಿ ಉದರದಲ್ಲಿ ಇಟ್ಕೋತಾನೆ. ಈ ಕಡೆಯಿಂದ ಲಯ ಯಾವತ್ತೂ ಕೂಡ ಮೇಲ್ಗಡೆಯಿಂದ ಸೃಷ್ಟಿ ಲಯ ಮಾಡುವಾಗ ಕೆಳಗಡೆಯಿಂದ ಮಾಡ್ತಾನೆ ಭಗವಂತ. ಮೊದಲು ಕೆಳಗಡೆ ಸಂಕರ್ಷಣ ಅಂತಕ್ಕಂಥ ಶೇಷದೇವರ ಮುಖದಿಂದ ಜ್ವಾಲಾ ಹೊರಡುತ್ತೆ ಪಾತಾಳ ಲೋಕದಲ್ಲಿ. ಅದು ಮೇಲೆ 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 ಹಂಗೇ ಸುಡ್ತಾ ಬರುತ್ತೆ. ಒಂದು 100 ವರ್ಷ ಅನಾವೃಷ್ಟಿ, ಏನು ಮಳೆ ಗಿಳೆ ಇರೋದಿಲ್ಲ. ಈ ಸಂಕರ್ಷಣ ನಾಮಕ ಪರಮ ಈ ರುದ್ರ ಇದು ಶೇಷದೇವರ ಮುಖದಿಂದ ಹೊರಟಿರ್ತಕ್ಕಂತಹ ಈ ಬೆಂಕಿ ಮೇಲ್ಗಡೆ ಎಲ್ಲ ಸುಡ್ತಾ ಬರುತ್ತೆ. ಆಮೇಲೆ ಒಂದು 100 ವರ್ಷಗಳ ಕಾಲ ಧಾರಾಕಾರ ಮಳೆ ಬರುತ್ತೆ. ಸಂವರ್ತಕ ಅಂತಕ್ಕಂತಹ ಮೇಘಗಳು ಧಾರಾಭಿಹಿ ಹಸ್ತಿ ಹಸ್ತಾಭಿಹಿ, ಒಂದೊಂದು ಹನಿ ಕೂಡ ಆನೆ ಸೊಂಡ್ಲಷ್ಟು ದಪ್ಪ ಇರುತ್ತೆ. ಎಲ್ಲ ನೀರಲ್ಲಿ ಮುಳುಗ್ತಾ 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 ಒಂದೊಂದು ತತ್ವಗಳು ಕೂಡ ತಾವು ಯಾವ ತತ್ವದಿಂದ ಹುಟ್ಟಿದೆ ಆ ತತ್ವದ ಒಳಗೆ ಹೋಗಿ ಸೇರ್ಕೊಳ್ಳುತ್ತೆ. ಜನ್ಯ ತತ್ವಗಳೆಲ್ಲ ಜನಕ ತತ್ವಗಳೊಳಗೆ ಸೇರ್ಕೊಂಡು ಕಡೆಗೆ ಅದು ಮಹತ್ತತ್ವದಲ್ಲಿ ಸೇರ್ಕೊಂಡು ಆಮೇಲೆ ಪ್ರಕೃತಿಯಲ್ಲಿ ಸೇರ್ಬಿಡುತ್ತೆ. ಇದು ಭಗವಂತ ಮಾಡತಕ್ಕಂತಹ ಲಯ ಅಂತಕ್ಕಂಥದ್ದು ಹೇಳಿ, ಆಮೇಲೆ ಪ್ರಬುದ್ಧ ಅಂತಕ್ಕಂಥವರು ನಾವು ಹೇಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಈ ಸಂಸಾರವನ್ನು ದಾಟಬಹುದು ಅಂತ ಹೇಳಿದಾಗ 30 ಭಾಗವತ ಧರ್ಮಗಳನ್ನು ಹೇಳುತ್ತಾರೆ. ಶೌಚ, ತಪಸ್ಸು, ತಿತಿಕ್ಷಾ, ಮೌನ, ಸ್ವಾಧ್ಯಾಯ, ಬ್ರಹ್ಮಚರ್ಯ, ಶ್ರದ್ಧಾ, ಭಾಗವತ ಶಾಸ್ತ್ರದಲ್ಲಿ ಶ್ರವಣ, ಕೀರ್ತನ, ಧ್ಯಾನ, ಆಮೇಲೆ ಇಷ್ಟಂ ದತ್ತಂ ತಪಂ ಜಪೂರ್ವಂ ಯಚ್ಛಾತ್ಮನ ಪ್ರಿಯಂ, ಧರ್ಮೋಪದೇಶ ಪ್ರಕರಣ ಅಂತಾನೆ ಒಂದು ಪ್ರಕರಣ ಇದೆ ಭಾಗವತ ಸಾರೋದ್ಧಾರದಲ್ಲಿ. ಅಲ್ಲೆಲ್ಲ ವಿಷ್ಣು ತೀರ್ಥರು ಇದನ್ನೆಲ್ಲ ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಏನು ಭಗವಂತ ಕೊಡ್ತಾನೋ ಅದರಲ್ಲಿ ತೃಪ್ತಿಯಿಂದ ಇರೋದು ಭಾಗವತ ಧರ್ಮ. ಏಕಾಂತದಲ್ಲಿ ಇರತಕ್ಕಂಥದ್ದು ಒಂದು, ಚೀರವಸನ ನಾರ್ಮಡಿ ಉಡೋದು ಒಂದು, ಶ್ರವಣಾದಿಗಳು ಒಂದು, ಶೌಚ, ತಪಸ್ಸು, ಸಹನೆ, ದುಂದು ಸಹಿಷ್ಣುತೆ, ಮೌನ, ಭಗವಂತನ ಮಾತು ಬಿಟ್ಟು ಇನ್ಯಾವುದು ಮಾತಾಡದೆ ಇರೋದು ಮೌನ, ಸ್ವಾಧ್ಯಾಯ ಅಂದ್ರೆ ವೇದಾಧ್ಯಯನ, ಆರ್ಜವ ಅಂದ್ರೆ ಮನಸ್ಸು ಮಾತು ಮತ್ತು ಕೃತಿಗಳಲ್ಲಿ ಒಂದೇ ತರ ಇರ್ತಕ್ಕಂಥದ್ದು, ಬ್ರಹ್ಮಚರ್ಯ ಅಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಕಡೆ ಇರೋದು. ಹೀಗೆ ಈ 30 ಭಾಗವತ ಧರ್ಮಗಳನ್ನ ಉಪದೇಶ ಮಾಡುತ್ತಾರೆ ಅವರು. ಇದ್ದಕ್ಕಿದ್ದಂತೆ ನಗುತ್ತಾರೆ, ಇದ್ದಕ್ಕಿದ್ದಂತೆ ಅಳುತ್ತಾರೆ. ಭಕ್ತರು ಹೆಂಗಿರ್ತಾರೆ ಎನ್ನುವಾಗ ಆ ಉತ್ಕೃಷ್ಟವಾಗಿರ್ತಕ್ಕಂತಹ ಭಾಗವತ ಧರ್ಮಗಳನ್ನ ಅವರು ಉಪದೇಶ ಮಾಡ್ತಾರೆ. ಪಿಪ್ಪಲಾಯನ ಅಂತಕ್ಕಂಥವರು ಭಗವಂತ ಹೇಗಿದ್ದಾನೆ, ಪ್ರಕೃತಿ ಹೇಗಿದ್ದಾನೆ ಅಂತ ಹೇಳಿದಾಗ ಆಗ ಅವ್ರು ಹೇಳ್ತಾರೆ, ನೈನಂ ಮನೋ ವಿಶತಿ ವಾಗುತ ಚಕ್ಷುರಾತ್ಮ ಪ್ರಾಣೇಂದ್ರಿಯಾಣ್ಯಪಿಯತಃ ನಲಮರ್ತ್ಯಶಸ್ವಾಹ ಶಬ್ದೋಪಿ ಅವಬೋಧಕ ನಿಷೇಧತೆಯ ಸತ್ ಮೂಲಾರ್ಥೋಕ್ತಮ ಯದತೇನ ನಿಷೇಧ್ಯ ಸಿದ್ಧಿ. ಭಗವಂತ ಎಂಥವನು ಅಂತ ಹೇಳಿದ್ರೆ ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿಯಾದಿಗಳನ್ನೆಲ್ಲ ಮಾಡ್ತಾನೆ. ನಮ್ಮ ಇಂದ್ರಿಯಗಳನ್ನು ಒಳಗಡೆ ಇದ್ದು ಪ್ರವೇಶ ಮಾಡ್ತಾ ಇದ್ದಾನೆ. ನಮ್ಮ ಮಾತು ಅವನನ್ನು ಸಾಕಲ್ಯಾಗಿ ಹೇಳಕ್ಕಾಗಲ್ಲ. ನಮ್ಮ ಕಿವಿಗಳು ಅವನ ಹತ್ರ ಹೋಗಲ್ಲ, ನಮ್ಮ ಕಣ್ಣುಗಳು ಹೋಗಲ್ಲ, ನಮ್ಮ ಶಬ್ದಗಳು ಹೋಗೋದಿಲ್ಲ. ಅವನಂತಹ ಅತ್ಯದ್ಭುತವಾದ ಪೂರ್ಣ ರೂಪ ಅದು. ಅವನು ಹುಟ್ಟೋದಿಲ್ಲ, ಮರಣ ಹೊಂದೋದಿಲ್ಲ, ಬೆಳೆಯೋದಿಲ್ಲ, ಶರೀರವೂ ಉತ್ಪತ್ತಿ ಇಲ್ಲ. ಅತ್ಯದ್ಭುತವಾದ ಭಗವಂತನ ಮಹಿಮೆಯನ್ನು ಅವರು ಹೇಳುತ್ತಾರೆ. ಅವಿಹೋತ್ರ ಅಂತಕ್ಕಂಥವ್ರು ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು ಅಂತ ಕೇಳಿದಾಗ ವೇದೋಕ್ತವಾಗಿರ್ತಕ್ಕಂತಹ ನಾವು ಮಾಡಬೇಕಾದ ಕರ್ತವ್ಯಗಳಿಗೆ ಕರ್ಮ ಅಂತ ಕರೀತಾರೆ. ನಿಷಿದ್ಧವಾಗಿರ್ತಕ್ಕಂತಹ ಮಾಡಬಾರದನ್ನ ಹೇಳೋದಕ್ಕೆ ಅಕರ್ಮ ಅಂತ ಕರೀತಾರೆ. ಹೇಳಿದ್ದನ್ನ ಬಿಟ್ಟು ಬಿಟ್ರೆ ವಿಕರ್ಮ ಅಂತ ಕರೀತಾರೆ ಅಂತ ಹೇಳಿ ಹೀಗೆಲ್ಲ ಕರ್ಮ ವಿಕರ್ಮಗಳನ್ನು ಹೇಳತಕ್ಕಂಥವರಾಗಿ
ಎಲ್ಲೆಲ್ಲಿ ಭಗವಂತನನ್ನ ಆರಾಧನೆ ಮಾಡಬೇಕು ಅಂತ ಹೇಳಿ ಅವರು ಅರ್ಚಾದ ಹೃದಯವಾಪಿ ಯಥೋಲಬ್ಧ ಅಂತೇಳಿ ಭಗವಂತನನ್ನ ಆರಾಧನೆ ಮಾಡಬೇಕು ಅಂತ ಅವರು ಹೇಳ್ತಾರೆ. ದುರ್ಮಿಳ ಅಂತಕ್ಕಂಥವರು ಭಗವಂತನ ಅವತಾರಗಳನ್ನು ಹೇಳುತ್ತಾರೆ. ಮತ್ಸ್ಯ ಕೂರ್ಮಾದಿಗಳನ್ನು ಭಗವಂತ ಅವತಾರ ಮಾಡ್ತಾನೆ. ಹಂಸ ರೂಪ, ದತ್ತ ರೂಪ, ಕಪಿಲ ರೂಪ, ಋಷಭ ರೂಪ, ವೇದವ್ಯಾಸ ರೂಪ ಮೊದಲಾದ ಅನೇಕ ರೂಪಗಳನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಅವನ ಅವತಾರಗಳನ್ನೆಲ್ಲ ಅವರು ವರ್ಣನೆ ಮಾಡುತ್ತಾರೆ. ಚಮಸ ಅಂತಕ್ಕಂತಹ ಜಾಯಂತೆಯರು ಭಗವಂತನನ್ನ ತಿಳ್ಕೊಳ್ಳದೆ ಇದ್ರೆ ಏನು ಆಗತ್ತೆ, ಕೆಟ್ಟ ಗತಿ ಆಗತ್ತೆ ದುಷ್ಟರಿಗೆ. ದೂರೇ ಹರಿಕಥಾ ಕೇಚಿತು, ಕೆಲವರಿಗೆ ಭಗವಂತನ ಕಥೆ ಅಂದರೆ ಆಗೋದಿಲ್ಲ, ಕೆಲವರಿಗೆ ಭಗವಂತನ ಕೀರ್ತನೆ ಅಂದರೆ ಆಗೋದಿಲ್ಲ. ಅವರು ಭಗವಂತನನ್ನು ನಿಂದನೆ ಮಾಡ್ತಾರೆ, ಪಂಡಿತ ಅಂತ ತಿಳ್ಕೊಂಡಿರ್ತಾರೆ, ಮೂರ್ಖರಾಗಿರ್ತಾರೆ, ಕರ್ಮದಲ್ಲೇ ಮಟ್ಟರಾಗಿರ್ತಾರೆ. ಭಗವದ್ ಭಕ್ತರನ್ನೂ ಕೂಡ ಅವರು ಹಿಂಸೆ ಮಾಡ್ತಾರೆ. ಇವರೆಲ್ಲ ಘೋರವಾಗಿರ್ತಕ್ಕಂತಹ ರಜಸಾಹ, ಘೋರ ಸಂಕಲ್ಪಾಹ, ಕಾಮುಕಾಹ, ಅಭಿಮನ್ಯವಃ, ಡಾಂಬಿಕಾಹ, ಮಾನಿನಾಹ, ಪಾಪಾಹ, ಇವರೆಲ್ಲ ಮುಂದೆ ದೊಡ್ಡ ಕೆಟ್ಟ ಗತಿಗೆ ಹೋಗಬೇಕಾಗತ್ತೆ. ಹಾಗಾಗಿ ಇವರೆಲ್ಲ ಭಗವಂತನನ್ನ, ಭಗವದ್ ಭಕ್ತರನ್ನ ನಿಂದನೆ ಮಾಡಬಾರದು ಅಂತ ಹೇಳಿ ಭಗವಂತನನ್ನ ಮರೆತವರಿಗೆ ಇವರೆಲ್ಲ ತುಂಬಾ ಅಂದಂತವೇ ತಮೋ ವಿಶಂತಿ, ಇವರೆಲ್ಲ ತಮಸ್ಸಿಗೆ ಹೋಗ್ತಾರೆ ಅಂತ ಹೇಳಿ. ಆಮೇಲೆ ಭಗವಂತ ಯಾವ್ಯಾವ ಯುಗದಲ್ಲಿ ಯಾವ್ಯಾವ ರೂಪದಿಂದ ಇರ್ತಾನೆ, ಅವನಿಗೇನು ಹೆಸರು, ಭಗವಂತನನ್ನ ಹೆಂಗೆ ಆರಾಧನೆ ಮಾಡ್ತಾರೆ ಎಂದಾಗ, ಕೃತಯುಗದಲ್ಲಿ ಭಗವಂತ ಶುಕ್ಲ ವರ್ಣದಿಂದ ಕೂಡುತ್ತಾನೆ, ಜಟಿಲ ತಲೆ ಜಟಾಧಾರಣೆ ಮಾಡುತ್ತಾನೆ, ಇದು ನಾರುಮಡಿ ಹುಟ್ಟಿರ್ತಾನೆ, ದಂಡಕಮಂಡಲವನ್ನು ಹಿಡಿದಿರ್ತಾನೆ. ಆಗ ಸತ್ಯಯುಗ ಅಂತ ಕರೀತಾರೆ. ಅದಕ್ಕೆ ಶಾಂತರಾಗಿರ್ತಾರೆ, ನಿರ್ವೈರರಾಗಿರ್ತಾರೆ, ಸುವೃದ್ಧಾಗಿರ್ತಾರೆ. ಇವರೆಲ್ಲ ಧ್ಯಾನ, ಇವರೆಲ್ಲ ಯಜಂತಿ ತಪಸಾ ದೇವ ಶಮೇನ ಚ ದಮೇನ ಚ. ಧ್ಯಾನವು ಕೃತಯುಗದಲ್ಲಿ ಧ್ಯಾನಕ್ಕೆ ಪ್ರಾಬಲ್ಯ. ಭಗವಂತನನ್ನ ಏಕಾಂತ ಚಿತ್ತದಿಂದ ಸಾವಿರಾರು ವರ್ಷ ಧ್ಯಾನ ಮಾಡುತ್ತಾರೆ. ಆಗ ಭಗವಂತನಿಗೆ ಹಂಸ, ಸುಪರ್ಣ, ವೈಕುಂಠ, ಧರ್ಮ, ಯೋಗೇಶ್ವರ, ಈಶ್ವರ, ಪುರುಷ, ಅವ್ಯಕ್ತ, ಪರಮಾತ್ಮ ಅಂತ ಹೆಸರು ಆವಾಗ ಭಗವಂತನಿಗೆ ಕೃತಯುಗದಲ್ಲಿ. ತ್ರೇತಾಯುಗದಲ್ಲಿ ರಕ್ತಬಣ್ಣದಿಂದ ಕೂಡುತ್ತಾನೆ ಭಗವಂತ. 4 ಬಾಹುಗಳಿರುತ್ತೆ ಅವನಿಗೆ, ಬಂಗಾರದ ಬಣ್ಣದ ಕೂದಲು, ಸೃಕ್ಸೃವಾದಿಗಳನ್ನು ಹಿಡಿದಿರ್ತಾನೆ. ಆಗ ಯಜ್ಞಯಾಗಾದಿಗಳು ಮಾಡ್ತಾರೆ ತ್ರೇತಾಯುಗದಲ್ಲಿ. ಅವನಿಗೆ ವಿಷ್ಣು, ಯಜ್ಞ, ಕೃಷ್ಣಿಗರ್ಭ, ಸರ್ವದೇವ, ಉರುಕ್ರಮ, ವೃಷಾಕಪಿ, ಜಯಂತ, ಉರುಗಾಯ ಅಂತ ಕರೀತಾರೆ ಆಗ ಭಗವಂತನ ಹೆಸರುಗಳು ತ್ರೇತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ ಭಗವಂತ ಶ್ಯಾಮವರ್ಣಾಪೇತನಾಗಿರ್ತಾನೆ, ಪೀತಾಂಬರವಾಧಾರಿಯಾಗಿರ್ತಾನೆ. ಕೃಷ್ಣ ಇದ್ದ, ಶ್ರೀವತ್ಸಲಾಂಚನದಿಂದ ಕೂಡುತ್ತಾನೆ, ಚಕ್ರಶಕರ ಗದಾದಿಂದ ಕೂಡುತ್ತಾನೆ. ಯಜಂತಿ ವೇದತಂತ್ರಾಭ್ಯಾಂ, ಭಗವಂತನ ಪೂಜೆ ಅವಾಗ ಜಾಸ್ತಿ. ದ್ವಾಪರದಿ ಭಗವಂತನನ್ನ ಪೂಜೆ ಮಾಡುತ್ತಾರೆ ಚೆನ್ನಾಗಿ. ಅವನಿಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತೆಲ್ಲ ಕರೀತಾರೆ, ನಾರಾಯಣ ಇತ್ಯಾದಿ. ಇದೆಲ್ಲ ದ್ವಾಪರ ಯುಗದಲ್ಲಿ. ಕೃಷ್ಣವರ್ಣ ಕಲಿಯುಗದಲ್ಲಿ ಭಗವಂತ ಕೃಷ್ಣವರ್ಣದಿಂದ ಕೂಡಿರ್ತಾನೆ. ಈಗ ಸಂಕೀರ್ತನ ಪ್ರಾಯೇಹಿ ಯಜ್ಞೈಹಿ ಸಂಕೀರ್ತನ ಪ್ರಾಯಿ, ಈಗ ಅದೇ ಯಜ್ಞ, ಹರಿನಾಮ ಸ್ಮರಣೆ, ಈ ಭಜನೆ ಇದೆಯಲ್ಲ, ಸಂಕೀರ್ತನ, ಇದೇ ಯಜ್ಞ. ಇದು ಈಗ ಕೃತಯುಗದಂತೆ ನಾವು ಯಜ್ಞ ದಾನ ಮಾಡೋಕ್ಕಾಗಲ್ಲ, ತ್ರೇತಾಯುಗದಂತೆ ಯಜ್ಞಯಾಗಾದಿಗಳು ಮಾಡೋಕ್ಕಾಗಲ್ಲ, ದ್ವಾಪರ ಯುಗದಂತೆ ಭಗವಂತನನ್ನ ಪೂಜೆ ಮಾಡೋಕ್ಕಾಗಲ್ಲ. ಕಲಿಯುಗದಲ್ಲಿ ಹರಿ ಸಂಕೀರ್ತನೇನೆ ಯಜ್ಞ ಅದು. ಆದರೆ ಕಲಿಯುಗದಲ್ಲಿ ಭಗವಂತ ಅಷ್ಟಕ್ಕೆ ಬೇಕಾದಷ್ಟು ಕೊಟ್ಟು ಬಿಡ್ತಾನಂತೆ. ಸಂಭಾಜಯಂತಿ, ಇದು ಕಲಿಯುಗವನ್ನು ಹೊಗಳ್ತಾರಂತೆ, ಸುಲಭವಾಗಿ ಭಗವಂತನನ್ನ ಒಲಿಸ್ಕೊಂಡ್ಬಿಡ್ಬೋದು ಅಂತ ಹೇಳಿ. ಹಾಗಾಗಿ ಎಲ್ಲರೂ ಕೂಡ ದೇವಾನುದೇವತೆಗಳು ಮತ್ತೆ ಕಲಿಯುಗದಲ್ಲಿ ಹುಟ್ಟಿ ಸಾಧನೆಯನ್ನು ಮಾಡ್ಕೊತಾರೆ ಅಂತ ಹೇಳಿ ಎಲ್ಲ 9 ಜನ ಜಾಯಂತೆಯರು ನವಜಾಯಂತೆಯ ಉಪಾಖ್ಯಾನ ಅಂತಲೇ ಕರೀತಾರೆ. ಅತ್ಯದ್ಭುತವಾದದ್ದು. ಆಮೇಲೆ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಪರಮಾತ್ಮನನ್ನ ಪ್ರಾರ್ಥನೆ ಮಾಡುತ್ತಾರೆ. ಸ್ವಾಮಿ, ನಾವೆಲ್ಲ ಕ್ಷೀರಸಾಗರಕ್ಕೆ ಬಂದು ನಿನ್ನನ್ನು ಪ್ರಾರ್ಥನೆ ಮಾಡಿದ್ವಿ, ಭೂಭಾರ ಹರಣಕ್ಕೋಸ್ಕರ ಅವತಾರ ಮಾಡುವಂತ. ನೀವು ಅವತಾರ ಮಾಡಿ ಪೂತನೆಯಿಂದ ಪ್ರಾರಂಭ ಮಾಡಿಕೊಂಡು ವಿಡೂರತನ ಪರ್ಯಂತ ಎಲ್ಲರನ್ನ ಸಂಹಾರ ಮಾಡಿದ್ಯಾ. ನಮಗೆ ಮೂಲ ರೂಪಕ್ಕೆ ನಿನ್ನ ಬಂದು ನೋಡಬೇಕು ಅಂತ ಆಸೆ. ಆದ್ದರಿಂದ ಈ ಅವತಾರವನ್ನು ಪರಿಸಮಾಪ್ತಿ ಮಾಡಿ ಸಲೋಕಾನ್ ಲೋಕಪಾಲಾನ್ನ ಪಾಹಿ ವೈಕುಂಠ ಕಿಂಕರಾನ್ ಯದಿ ಮನ್ಯಸೆ. ನಾವು ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ, ನಿನಗೆ ಇಚ್ಛೆ ಇದ್ರೆ ಬಂದ್ಬಿಡು ಅಂತ ಕೇಳಿದಾಗ ಆಗ ಭಗವಂತ ಹೇಳ್ತಾನೆ, ಬ್ರಹ್ಮ ನೀ ಹೇಳಿದ್ ಸರಿ, ಎಲ್ಲ ಕಾರ್ಯ ಮುಗಿತು, ಆದರೆ ಇನ್ನೊಂದಿದೆ, ಈ ಯಾದವರನ್ನೆಲ್ಲ ಸಂಹಾರ ಮಾಡಿಸ್ಬಿಟ್ಟು ಬರ್ತೀನಿ, ಬ್ರಾಹ್ಮಣನ ಶಾಪ ಕೊಡಿಸಿದ್ದೀನಿ,
ಅದನ್ನೆಲ್ಲ ಮುಗಿಸಿ ಬರ್ತೀನಿ ಅಂತ ಹೇಳಿ ಭಗವಂತ ದ್ವಾರಕಾಪಟ್ಟಣದಲ್ಲಿ ಉತ್ಪಾತಗಳು ಅಂದರೆ ಅಪಶಕನಗಳು ಸೃಷ್ಟಿ ಮಾಡಿಬಿಟ್ಟ. ಬೇಡ, ಇಲ್ಲಿರೋದು ಬೇಡ, ನೋಡಿ ಅಪಶಕನಗಳಾಗ್ತಾ ಇದೆ, ಎಲ್ಲ ಪ್ರವಾಸ ಕ್ಷೇತ್ರಕ್ಕೆ ಹೋಗೋಣ, ಎಲ್ಲ ಸಿದ್ಧ ಮಾಡ್ಕೊಳ್ಳಿ ಅಂತ ಭಗವಂತ ಹೇಳಿದಾಗ ಎಲ್ಲರೂ ಕೂಡ ಪ್ರವಾಸಕ್ಕೆ ಅಲ್ಲಿಂದ ಒಂದು 250 ಕಿಲೋಮೀಟರ್ ಸೋಮನಾಥ್ ಅಂತ ಇದೆ ದ್ವಾರಕಾದಿಂದ, ಎಲ್ಲ ಅಲ್ಲಿ ಹೊಟ್ಟೋಗೋಣ ನಡೀರಿ ಎಲ್ಲ ಸಿದ್ಧ ಮಾಡ್ಕೋತಾ ಇದ್ದಾರೆ. ಈ ಉದ್ಧವ ನೋಡಿದ್ರು, ಯಾಕೆ ಭಗವಂತ ವಿಪ್ರಶಾಪವನ್ನು ತೆಗೀಲಿಲ್ಲ? ಬ್ರಾಹ್ಮಣರ ಶಾಪ ಯಾಕೆ ತೆಗೀಲಿಲ್ಲ ಭಗವಂತ? ಸರ್ವಜ್ಞನಾಗಿದ್ರು ಕೂಡ, ಸಮರ್ಥನಾಗಿದ್ರು ಕೂಡ, ಓಹೋ ಈ ಕೃಷ್ಣಾವತಾರ ಮುಗಿಸ್ಬಿಡ್ಬೇಕು ಅಂತ ಭಗವಂತನಿಗೆ ಇಚ್ಛೆ ಇದೆ ಅಂತ ಹೇಳಿ ಏಕಾಂತದಲ್ಲಿ ಕೃಷ್ಣ ಇದ್ದಾಗ ಉದ್ಧವ ಬಂದು ನಮಸ್ಕಾರ ಮಾಡಿ ಕೇಳ್ತಾನೆ, ಸ್ವಾಮಿ ನಾಹಂ ತವಂಗ್ರಿಯುಗಲಂ ಕ್ಷಣಾರ್ಧಮಪಿ ಕೇಶವ ತಿಕ್ತುಂ ಸಮುತ್ಸಹೇನಾಥ ಸ್ವಧಾಮಾನಯ ಮಾಮಪಿ. ನಿನ್ನ ಪಾದಾರವಿಂದಗಳನ್ನು ಒಂದು ಕ್ಷಣನೂ ನಾನು ಬಿಟ್ಟಿರಲ್ಲ, ನೀನೇನಾದ್ರೂ ವೈಕುಂಠಕ್ಕೆ ಹೋಗೋದಾದ್ರೆ ನನ್ನೂ ಕರ್ಕೊಂಡು ಹೊರಟೋಗು ಅಂತ ಪ್ರಾರ್ಥನೆ ಮಾಡ್ತಾರೆ ಉದ್ಧವರು. ಆಗ ಭಗವಂತ ಹೇಳ್ತಾನೆ, ಅಲ್ಲಿ ಆಗ ಅವರು ಹೇಳ್ತಾರೆ, ತ್ವಯೋಪಭುಕ್ತ ಸೃಗ್ಗಂಧ ವಾಸೋಲಂಕಾರ ಚರ್ಚಿತ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ ವಾತರಶನ ವತಾಶನ ಮಹರ್ಷಯ ಶ್ರವಣ ಊರ್ಧ್ವಮಂತಿನ ಬ್ರಹ್ಮಾಖ್ಯಂ ದಾಮತೆ ಯಾಂತಿ ಶಾಂತಾಹ ಸನ್ಯಾಸಿನೋ ಅಮಲಾಹ. ನಮ್ಮನ್ನು ಕರ್ಕೊಂಡು ಹೋಗುವಾಗ ಭಗವಂತ ಹೇಳಿದ, ಬೇಡ ಉದ್ಧವ, ನೀನು ಇಲ್ಲೇ ಇರು ಭೂಮಿಯಲ್ಲಿ, ನಾನು ಪರಂಧಾಮಕ್ಕೆ ಹೋದ ಮೇಲೆ ಈ ಭಾಗವತ ಧರ್ಮಗಳನ್ನ ಭಾಗವತವನ್ನ ಜಗತ್ತಿನಲ್ಲಿ ಹರಡೋದಿಕ್ಕೆ ನೀನು ಸಮರ್ಥನಾಗಿದೆಯಾ, ಆದರೆ ಇಲ್ಲಿ ಇರಬೇಡ ನೀನು. ನಾನು ಹೊರಟ ತಕ್ಷಣ ಸಮುದ್ರ, ಈ ದ್ವಾರಕಾಪಟ್ಟಣ ಮುಳುಗೋಗ್ಬಿಡುತ್ತೆ ಸಮುದ್ರದಲ್ಲಿ, ನೀನು ಇಲ್ಲಿ ಇರಬೇಡ, ನೀನು ಸೀದಾ ಬದರಿಕಾಶ್ರಮಕ್ಕೆ ಹೋಗೋಗು. ಬದರಿಕಾಶ್ರಮದಲ್ಲಿ ಅಲಕನಂದ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿರ್ತಕ್ಕಂತಹ ಭಗವಂತನನ್ನ ಚಿಂತನೆ ಮಾಡು, ಸ್ವಾಮಿ ನಾರಾಯಣ ದೇವರನ್ನ. ಅಲ್ಲಿ ಕಲಿಯುಗದಲ್ಲಿ ಅದೊಂದು ಸುಂದರ ಕ್ಷೇತ್ರ, ಅದು ಕಲಿ ಪಾದೆ ಇಲ್ಲದೆ ಇರ್ತಕ್ಕಂಥದ್ದು, ಅಲ್ಲಿ ಹೊರಟೋಗು ಅಂತ ಹೇಳಿ ಆಜ್ಞೆ ಮಾಡಿದಾಗ ಆಗ ಉದ್ಧವ ಕೇಳ್ತಾನೆ, ನನಗೆ ತತ್ವೋಪದೇಶ ಮಾಡಬೇಕು ಅಂದಾಗ ಆಗ ಪರಮಾತ್ಮ ಉದ್ಧವನನ್ನ ನಿಮಿತ್ತ ಮಾಡಿಕೊಂಡು ಉದ್ಧವ ಗೀತಾ ಅಂತಾನೆ ಕರೀತಾರೆ. ಪ್ರಸಿದ್ಧವಾದ ಕೃಷ್ಣ ಪರಮಾತ್ಮ ಏಕಾದಶ ಸ್ಕಂದದಲ್ಲಿ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಮೊದಲು ಉಪದೇಶ ಮಾಡ್ತಕ್ಕಂಥದ್ದೇ 24 ಗುರುಗಳ ಕಥೆಯನ್ನ ಹೇಳ್ತಾನೆ. ಈ ಯದು ಮಹಾರಾಜರಿಗೆ ಮತ್ತು ಒಬ್ಬ ಅವಧೂತ ಬ್ರಾಹ್ಮಣರಿಗೆ ನಡೆದಿರ್ತಕ್ಕಂತಹ ಸಂಭಾಷಣೆ. ಏನಿಲ್ಲ, ಅವ್ರ ಹತ್ರ ಬರೀ ದರಿದ್ರ ಆದರೆ ಆನಂದವಾಗಿರ್ತಾರೆ ಅವರು ಅವಧೂತರು. ಅವ್ರು ಯಾವ ಆಶ್ರಮಕ್ಕೆ ಸೇರಿದವರು ಅಂತಾನೆ ಇಲ್ಲ, ಆನಂದವಾಗಿ ಬರ್ತಾ ಇರ್ತಾರೆ ಬರೀ ಕೈಯಲ್ಲಿ. ಯದು ಮಹಾರಾಜ ನೋಡ್ತಾನೆ, ನಿಮ್ಮನ್ನು ನೋಡಿದ್ರೆ ಇಷ್ಟು ದರಿದ್ರ ಇದೆ, ಆದ್ರೆ ಎಷ್ಟು ಸಂತೋಷವಾಗಿದ್ದೀರಾ, ನಾವು ಇಷ್ಟೆಲ್ಲ ದೊಡ್ಡ ರಾಜರಾಗಿದ್ದೇವೆ, ನಮಗೆ ಮನಸ್ಸಿಗೆ ಸಮಾಧಾನನೇ ಇಲ್ಲ, ಯಾಕೆ ಅಂತ ಕೇಳಿದಾಗ ಆಗ ಅವ್ರು ಹೇಳ್ತಾರೆ, ಸಂತಿಮೇ ಗುರವೋ ರಾಜನ್ ಬಹವೋ ಬುದ್ಧಿಪಾಶ್ರಿತಾ ಯಥೋ ಬುದ್ಧಿಮುಪಾದಾಯ ಮುಕ್ತೌಟಾಹಾಮಿ. ನನಗೆ 24 ಗುರುಗಳಿದ್ದಾರೆ, ಅವರನ್ನು ನೋಡಿ ತಿಳ್ಕೊಂಡೆ, ನಾನು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ, ಅದಕ್ಕೆ ಅದನ್ನೆಲ್ಲ ಆರಾಮಾಗಿದ್ದೀನಿ ಅಂತ ಹೇಳಿ ಭೂಮಿ, ವಾಯು, ಆಕಾಶ, ಆಪ ಅಂದ್ರೆ ನೀರು, ಅಗ್ನಿ, ಚಂದ್ರ, ರವಿ, ಕಪೋತ, ಜಗರ, ಸಿಂಧು, ಪತಂಗ, ಮಧುಕೃತು, ಗಜ, ಮಧುಹ, ಹರಿಣ, ಮೀನ, ಪಿಂಗಳ, ಕುರರ, ಅರ್ಭಕ, ಕುಮಾರಿ, ಶರಕೃತ ಬಾಣ ಮಾಡೋನು, ಹಾವು, ಪೂರ್ಣನಾಭಿ, ಆಮೇಲೆ ಈ ಮಗು, ಇವೆಲ್ಲ ನನಗೆ 24 ಗುರುಗಳು. ಏನ್ ಕಲ್ತ್ಕೊಳ್ರಿ ಅಂತ ಆಗ ಒಂದೊಂದು ಗುರುಗಳಿಂದ ನಾನು ಕಲ್ತಿದ್ದು ಭೂಮಿ. ನೋಡೋದು ಏನು ಮಾಡಿದ್ರು ಅಚಲ, ಅಲ್ಲಾಡೋದೇ ಇಲ್ಲ, ತನ್ನ ಮಾರ್ಗದಿಂದ ಹೋಗೋದೇ ಇಲ್ಲ. ಭೂಮಿಗೇನು ಎಲ್ಲರನ್ನ ಧಾರಣೆ ಮಾಡಬೇಕಲ್ಲ, ಭೂಮಿ ಧರಿತ್ರಿ ಅಂತಾನೆ ಹೆಸರು ಭೂಮಿಗೆ, ಒಂದು ಚೂರು ಅಲ್ಲಾಡೋದಿಲ್ಲ ನೋಡ್ರಿ ಅದು. ಹಾಗೆ ನಾವು ಕೂಡ ಎಷ್ಟೇ ತೊಂದರೆ ಬಂದರೂ ಕೂಡ ಬೇಕಾದಷ್ಟು ಜನ ಉಗುಳುತ್ತಾರೆ, ತುಳಿತಾರೆ, ಕೆತ್ತುತ್ತಾರೆ, ಆ ಅಚಲತ್ವ ಅನ್ನೋದು ಅಲ್ಲಾಡೋದಿಲ್ಲ ಭೂಮಿ. ಹಾಗೆ ನಾವು ಧರ್ಮ ಮಾರ್ಗದಿಂದ ಚಲನೆ ಮಾಡಬಾರ್ದು, ಇನ್ನೊಬ್ಬರಿಗೋಸ್ಕರ ಪರೋಪಕಾರಿಯಾಗಿ ಬಾಳಬೇಕು ಅಂತ ಭೂಮಿಯಿಂದ ತಿಳ್ಕೊಂಡೆ. ತೇಜಸ್ವಿಯಾಗಿರ್ಬೇಕು, ತಪಸ್ಸಿನಿಂದ ಜಾಜ್ವಲ್ಯಮಾನವಾಗಿರ್ಬೇಕು, ಯಾರು ನಮ್ಮನ್ನ ಹಿಡಿದೇ ಇರೋಂಗಿರಬೇಕು, ಅಷ್ಟು ಬ್ರಾಹ್ಮಣ್ಯ ಇರಬೇಕು ಅನ್ನೋದನ್ನ ಅಗ್ನಿಯಿಂದ ತಿಳ್ಕೊಂಡೆ. ನೀರಿನಂತೆ ಮನಸ್ಸು ಸ್ವಚ್ಛವಾಗಿರ್ಬೇಕು ಅಂತ ನೀರಿನಿಂದ ತಿಳ್ಕೊಂಡೆ. ಸೂರ್ಯ ಬೇಸಿಗೆಯಲ್ಲಿ ನೀರನ್ನು ಎಳ್ಕೊಂಡು ಮಳೆಗಾಲದಲ್ಲಿ ಕೊಡ್ತಾನೆ, ಹಾಗೆ ನಾವು ಜ್ಞಾನಿಗಳಿಂದ ಜ್ಞಾನವನ್ನು ಸ್ವೀಕಾರ ಮಾಡಿ ಯೋಗ್ಯರಿಗೆ ಕೊಡಬೇಕು ಅಂತ ಸೂರ್ಯನಿಂದ ತಿಳ್ಕೊಂಡೆ. ಚಂದ್ರನ ಕಲೆಗಳಿಗೆ ನಾಶನೇ ಹೊರತು ಚಂದ್ರನಿಗೆ ನಾಶ ಅಲ್ಲ, ಹಾಗೆ ನಮ್ಮ ದೇಹಕ್ಕೆ ನಾಶನೇ ಹೊರತು ನಮಗಲ್ಲ ಅಂತ ಚಂದ್ರನಿಂದ ತಿಳ್ಕೊಂಡೆ. ಜಿಹ್ವಾ ಚಾಪಲ್ಯಕ್ಕೆ ಒಳಗಬಾರದು ಅಂತ ಮೀನಿನಿಂದ ತಿಳ್ಕೊಂಡೆ. ಅತಿ ಸ್ನೇಹ ಮಾಡಬಾರದು ಅಂತ ಕಪೋತದಿಂದ ತಿಳ್ಕೊಂಡೆ.
ಸ್ತ್ರೀಯರ ಸಹವಾಸ ಮಾಡಬಾರದು ಅಂತ ಆನೆಯಿಂದ ತಿಳ್ಕೊಂಡೆ, ಕೆಟ್ಟ ಗೀತಗಳನ್ನು ಕೇಳಬಾರದು ಅಂತ ಜಿಂಕೆಯಿಂದ ತಿಳ್ಕೊಂಡೆ, ಏಕಾಗ್ರತೆಯಿಂದ ಇರಬೇಕು ಅಂತ ಬಾಣ ಮಾಡೋ ಅಂತ ತಿಳ್ಕೊಂಡೆ, ಏಕಾಂತದಲ್ಲಿ ಇರಬೇಕು ಅಂತ ಕುಮಾರಿಯ ಕಂಕಣದಿಂದ ತಿಳ್ಕೊಂಡೆ. ಹೀಗೆ ಒಬ್ಬೊಬ್ಬರಿಂದ ಒಂದೊಂದು ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಬಾಣ ಮಾಡೋನು ಬಾಣ ಮಾಡ್ತಾ ಕೂತಿದ್ದ, ಅವನು ಚೂಪ್ ಮಾಡ್ತಾ, ಆ ಕಡೆ ರಾಜ ಹೋದ, ಅವನ ಎದುರುಗಡೆ ಅವನ ತಲೆ ಎತ್ತೇ ನೋಡಲಿಲ್ಲ ಅವನು. ಆ ರಾಜ, ದೇಶದ ರಾಜ ಹೋದ, ಅವನ ವಾದ್ಯ, ಅವನ ಬೇರೆ, ಅವನ ಮಂತ್ರಿಗಳು, ಸಹಾಯಕರು, ಹಿಂಬಾಲಕರು ಎಲ್ಲ ಹೋದ, ತಲೆ ಎತ್ತೇ ನೋಡಲಿಲ್ಲ ಅವನು. ಅಷ್ಟು ಏಕಾಗ್ರತೆಯಿಂದ ಅವನು ಬಾಣ ಚೂಪ್ ಮಾಡ್ತಾ ಇದ್ದ. ನಾವು ಅಷ್ಟೇ ಭಗವಂತನನ್ನ ಅಷ್ಟು ಏಕಾಗ್ರತೆಯಿಂದ ಚಿಂತನೆ ಮಾಡಬೇಕು ಅಂತ ಅವನನ್ನ ನೋಡಿ ತಿಳ್ಕೊಂಡೆ. ಹಾವುಗಳು ನೋಡ್ರಿ, ಅದು ಹುತ್ತ ಗೆಜ್ಜಲು ಕಟ್ಟೋದು, ಆದರೆ ವಾಸ ಮಾಡೋದು ಹಾವು. ಅದಕ್ಕೆ ಇನ್ನೊಬ್ಬರು ಕಟ್ಟಿದ ಮನೆಯಲ್ಲಿ ಇರಬೇಕು, ನಾವೇ ಮನೆ ಕಟ್ಕೋಬಾರ್ದು ಅಂತ ಹಾವಿನಿಂದ ತಿಳ್ಕೊಂಡೆ. ಈ ಹೆಬ್ಬಾವು ಆಹಾರ ಹುಡುಕೊಂಡವಲ್ಲ, ಮಲಗೆ ಒಂದ್ ಕಡೆ ಇರುತ್ತೆ, ಯಾವ್ದು ಹತ್ರ ಬರುತ್ತೋ ತಿನ್ನುತ್ತೆ, ಬಂದ್ರೆ ತಿನ್ನುತ್ತೆ, ಬರದೇ ಇದ್ರೆ ಬರೋದೇ ಇಲ್ಲ. ಗ್ರಸ್ತಂ ತೋಪಂ, ಅದು ಸ್ವಲ್ಪ ಬಂದ್ರೆ ಚಿಕ್ಕ ಪ್ರಾಣಿ ಬಂದ್ರೆ ಚಿಕ್ಕ ತಿನ್ನುತ್ತೆ, ದೊಡ್ಡದು ಬಂದ್ರೆ ದೊಡ್ಡದು ತಿನ್ನುತ್ತೆ, ಹುಡುಕೊಂಡಂತೂ ಹೋಗಲ್ಲ. ಹಂಗೆ ಭಗವಂತ ನಮಗೆ ಸ್ವಲ್ಪ ಕೊಟ್ಟರೆ ಅದರಲ್ಲೇ ತೃಪ್ತರಾಗಿರ್ಬೇಕು, ಜಾಸ್ತಿ ಕೊಟ್ಟರೆ ಸ್ವೀಕಾರ ಮಾಡಬೇಕು, ಆಹಾರ ಹುಡ್ಕೊಂಡು ಹೋಗಬಾರದು ಅಂತ ಹೆಬ್ಬಾವಿನಿಂದ ತಿಳ್ಕೊಂಡೆ. ಮಗು ಎಷ್ಟು ನಿಷ್ಕಲ್ಮಶ ಮನಸ್ಸಿನಿಂದ ಇರುತ್ತೆ, ಅದಕ್ಕೆ ಏನೋ ಗೊತ್ತಲ್ಲ, ಎಷ್ಟು ನಗನಗ್ತಾ ಇರುತ್ತೆ, ಹಾಗೆ ಮನಸ್ಸು ಮಗುವಿನಂತೆ ಇರಬೇಕು ಅಂತ ಮಗುವಿನಿಂದ ತಿಳ್ಕೊಂಡೆ. ಈಗೆಲ್ಲ ನನಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ಪಿಂಗಳ ಅನ್ನತಕ್ಕಂಥ ವೇಶ್ಯೆಯವಳು, ಅವಳು ಭಗವಂತನನ್ನು ಬಿಟ್ಟು ಬೇರೆ ಪರಪುರುಷನ ಸಹವಾಸ ಮಾಡ್ತಾ ಇದ್ದು. ಒಮ್ಮಿನ ಯಾರು ಬರಲೇ ಇದ್ದಾಗ ಜ್ಞಾನೋದಯ ಆಯಿತು, ಒಳಗೆ ಇದ್ದಾನೆ ಭಗವಂತ ಪರಮಪುರುಷ ಒಳಗೆ ಇದ್ದಾಗ ಪರಪುರುಷನನ್ನ ಅಪೇಕ್ಷೆ ಪಡ್ತೀನಲ್ಲ ನಾನು ಅಂತೇಳಿ, ಸಂತಂ ಸಮೀಪೆ ರಮಣಂ ವಿಹಾಯ ವಿತ್ತಪ್ರದಂ ನಿತ್ಯ ಇದಂ ವಿಧಾಯ, ಅವನನ್ನ ನಾನು ಬಿಟ್ಟಿದ್ದೀನಿ ಅಂತ ಹೇಳಿ ಪಿಂಗಳೆಯನ್ನು ತಿಳ್ಕೊಂಡೆ. ಯಾವತ್ತೂ ನಮ್ಮ ಹೃದಯದಲ್ಲೇ ಭಗವಂತ ಇದ್ದು ಸರ್ವಸ್ವವನ್ನು ಕೊಡ್ತಾ ಇದ್ದಾನೆ, ಅವನನ್ನ ತಿಳ್ಕೊಳ್ರಿ ಅಂತ ಹೇಳಿದೆ. ಹೀಗೆ 24 ಗುರುಗಳಿಂದ ತಿಳ್ಕೊಂಡೆ ಅಂತ ಹೇಳಿ ಆಮೇಲೆ ಭಗವಂತ ತತ್ವಗಳ ಬಗ್ಗೆ ಕೇಳುತ್ತಾನೆ. ಎಷ್ಟು ತತ್ವಗಳಿದೆ ಅಂತ ಕೇಳ್ತಾನೆ, ಈ ಸಂಸಾರವನ್ನ ದಾಟತಕ್ಕಂಥ ರೀತಿ ಹೇಳ್ತಾನೆ, ವರ್ಣಾಶ್ರಮ ಧರ್ಮಗಳನ್ನ ಕೇಳ್ತಾನೆ. ಉದ್ದವ ವರ್ಣಾಶ್ರಮ ಧರ್ಮಗಳು ಎರಡೆರಡು ಕಡೆ ಇದೆ, ಸಪ್ತಮ ಸ್ಕಂದದಲ್ಲೊಂದಿದೆ, ಏಕಾದಶ ಸ್ಕಂದದಲ್ಲಿದೆ. ಅದರಿಂದ ವರ್ಣಾಶ್ರಮ ಧರ್ಮಗಳು ಎಷ್ಟು ಅವಶ್ಯಕ ಅನ್ನೋದನ್ನ ತಿಳಿಸ್ತಾರೆ. ಹೆಂಗೆ ನಿನ್ನ ಹತ್ರ ಬರ್ಬೋದು ಭಗವಂತ ಹೇಳ್ತಾನೆ, ನರೋದಯತಿ ಮಾಂ ಯೋಗ ನಸಾಂಖ್ಯಂ ಧರ್ಮ. ಉದ್ದವ ನೀವು ಯಾವುದು ಭಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ಮಾತ್ರ, ಭಕ್ತಿಗೆ ಮಾತ್ರ ಒಲಿಯೋದು ನಾನು. ನಿಮ್ ಸ್ವಾಧ್ಯಾಯ, ತಪಸ್ಸು, ಇಷ್ಟಾಪೂರ್ತಿ, ದಕ್ಷಿಣ, ವ್ರತ, ತೀರ್ಥಕ್ಷೇತ್ರ ಸಂಚಾರ ಎಲ್ಲ ಭಕ್ತಿಯಿಂದ ಕೂಡಿದರೆ ಮಾತ್ರ ಅದಕ್ಕೆ ಬೆಲೆ. ಭಕ್ತಿ ಇಲ್ಲ ಅಂದ್ರೆ ನಾನು ಅದಕ್ಕೆ ಬೆಲೆ ಕೊಡಲ್ಲ. ನಾವು ಎಷ್ಟು ಜನ ಭಕ್ತರಿಗೆ ಅನುಗ್ರಹ ಮಾಡಿದ್ದೀನಿ, ಹೆಂಗಸರು ಅಂತಿಲ್ಲ, ಗಂಡಸರು ಅಂತಿಲ್ಲ, ಮಕ್ಕಳು ಅಂತಿಲ್ಲ, ಕಪಿಗಳಿಗೆ ಅನುಗ್ರಹ ಮಾಡಿದ್ದೀನಿ, ಕರಡಿಗಳಿಗೆ ಅನುಗ್ರಹ ಮಾಡಿದ್ದೀನಿ, ಬೇಡನಿಗೆ ಅನುಗ್ರಹ ಮಾಡಿದ್ದೀನಿ, ಅದು ಜಟಾಯು ಹದ್ದು ಅದಕ್ಕೆ ಅನುಗ್ರಹ ಮಾಡಿದ್ದೀನಿ ನಾನು, ವ್ಯಾಧ ಬೇಡ ಅವನಿಗೆ ಅನುಗ್ರಹ ಮಾಡಿದ್ದೀನಿ, ಕುಬ್ಜೆ ಗಂಧ ಕೊಟ್ಟಿದ್ದು ಅವಳಿಗೆ ಅನುಗ್ರಹ ಮಾಡಿದ್ದೀನಿ, ಗೋಪಿಕಾಸ್ತ್ರೀಯರಿಗೆ ಅನುಗ್ರಹ ಮಾಡಿದ್ದೀನಿ, ಆ ಬ್ರಾಹ್ಮಣರು ಅನ್ನವನ್ನು ಕೊಟ್ಟಿರ್ತಕ್ಕಂಥ ಬ್ರಾಹ್ಮಣ ಪತ್ನಿಯರಿಗೆ ಅನುಗ್ರಹ ಮಾಡಿದ್ದೀನಿ. ನಾನು ನೋಡೋದು ಭಕ್ತಿ ಒಂದೇ, ಅದರಿಂದ ಭಕ್ತಿ ಇರಬೇಕು ಅಂತ ಹೇಳಿ ಎಲ್ಲೆಲ್ಲಿ ನಿನ್ನನ್ನು ಪೂಜೆ ಮಾಡಬೇಕು ಅಂತ ಕೇಳ್ತಾನೆ. ಆಗ ಸೂರ್ಯನಲ್ಲಿ ಮಾಡಬೇಕು, ಅಗ್ನಿಯಲ್ಲಿ ಮಾಡಬೇಕು, ಬ್ರಾಹ್ಮಣನಲ್ಲಿ ಮಾಡಬೇಕು, ಹಸುವಿನಲ್ಲಿ ಮಾಡಬೇಕು, ವಿಷ್ಣು ಭಕ್ತರಲ್ಲಿ ಮಾಡಬೇಕು, ನೀರಿನಲ್ಲಿ ಮಾಡಬೇಕು, ಆಕಾಶದಲ್ಲಿ ಮಾಡಬೇಕು, ಹೃದಯಾಕಾಶದಲ್ಲಿ ನೀರು, ಆಮೇಲೆ ಮರುತ್ತು ಗಾಳಿಯಲ್ಲಿ ಮಾಡಬೇಕು, ನಮ್ಮ ಹೃದಯದಲ್ಲಿ ಮಾಡಬೇಕು. ಇವೆಲ್ಲ ಎಲ್ಲ ಜೀವರಾಶಿಗಳ ಹೃದಯದಲ್ಲೂ ಮಾಡಬೇಕು. ಇಲ್ಲೆಲ್ಲ ನನ್ನ ಭದ್ರ ಪೂಜಾ ಪದಾನಿವೆ, ಇವೆಲ್ಲ 11 ಪೂಜಾ ಸ್ಥಾನಗಳು ಅಂತ ಹೇಳಿ ಯಾವ ರೀತಿಯಲ್ಲಿ ಕರ್ಮವನ್ನ ಮಾಡಬೇಕು ಅಂತ ಭಗವಂತ ಪೂಜಾದಿಗಳನ್ನು ಮಾಡ್ತಾನೆ. ಇಷ್ಟಂ ದತ್ತಂ, ಯಜ್ಞ ಮಾಡಬೇಕು, ಹೋಮಾದಿಗಳು ಮಾಡಬೇಕು, ಬಾವಿ ಗಿವಿ ಎಲ್ಲ ತೋರಿಸ್ಕೋಬೇಕು, ಉದ್ಯಾನವನಗಳು ನಿರ್ಮಾಣ ಮಾಡಬೇಕು, ತುಳಸಿ ತೋಟ ಬೆಳೆಸಬೇಕು, ಹೂವುಗಳು ಕೊಡಬೇಕು, ಹೂವು ಬೆಳೆಸಬೇಕು, ಭಗವಂತನ ಪೂಜೆಯನ್ನ ಮಾಡಬೇಕು, ವಾರ್ಷಿಕ ಉತ್ಸವಗಳು ಮಾಡಬೇಕು. ಭಗವಂತ ಹೇಳ್ತಾನೆ, ವಾದತ್ರಾಣಗಳು ಜಾಗರಣೆ ಮಾಡಬೇಕು, ವಾದ್ಯಗಳನ್ನು ನುಡಿಸಬೇಕು, ಭಗವಂತನ ಪ್ರೀತಿಗಾಗಿ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಅತ್ಯದ್ಭುತವಾದ ಕರ್ಮತಂತ್ರವನ್ನು ನಿರೂಪಣೆ ಮಾಡಿ ಆಮೇಲೆ ವಿಭೂತಿ ರೂಪಗಳೆಲ್ಲಿದೆ ಅಂತ ಕೇಳಿದಾಗ ಇದು ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ ಹೇಳ್ತಾನೆ. ಇಂಥ ಕಡೆ ನನ್ನ ವಿಭೂತಿ ಯೋಗ ಇದೆ ಅಂತ. ತತ್ವಗಳೆಷ್ಟು ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ, ಕೆಲವರು 10, 5 ಅಂತಾರೆ, 1 ಅಂತಾರೆ, 3 ಅಂತಾರೆ, 7 ಅಂತಾರೆ, 9 ಅಂತಾರೆ, 11 ಅಂತಾರೆ, 24 ಅಂತಾರೆ. ಯಾವ್ದು ಸರಿ? ಎಲ್ಲ ಸರಿ ಅಂತ ಭಗವಂತ. ಕೆಲವರು ಅಂತರ್ಭಾವ ಮಾಡಿರ್ತಾರೆ, ಕೆಲವರು ಬಿಡಿಸಿ ಹೇಳಿರ್ತಾರೆ, ಅದರಿಂದ ಎಲ್ಲವೂ ಸರಿಯಪ್ಪ ಅಂತ ಹೇಳಿ ಆಮೇಲೆ ಭಗವಂತ ಸಾತ್ವಿಕ, ರಾಜಸ, ತಾಮಸ ವಿಭಾಗವನ್ನು ಹೇಳ್ತಾನೆ. ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ಕೇಳ್ತಾನೆ ಭಗವಂತ.
ಈ ಉದ್ಧವ ಕೇಳ್ತಾನೆ, ವಿದ್ಯಾ ಅಂದ್ರೇನು? ಜೀವಬ್ರಹ್ಮರ ಭೇದವನ್ನು ತಿಳಿಯೋದಿಕ್ಕೆ ವಿದ್ಯಾ ಅಂತ ಕರೀತಾರೆ. ಪಂಡಿತ ಅಂದ್ರೇನು? ಈ ಸಂಸಾರದಿಂದ ಬಿಡಿಸ್ಕೊಂಡು ಹೋಗುವ ಜ್ಞಾನ ಯಾರಿಗಿದೆ ಅವ್ನು ಪಂಡಿತ ಅಂತ ಕರೀತಾರೆ. ಮೂರ್ಖ ಅಂದ್ರೆ ಯಾರು? ಈ ದೇಹವನ್ನೇ ತಾನು ಅಂತ ತಿಳ್ಕೊಂಡಿರ್ತಕ್ಕಂಥವನು ಮೂರ್ಖ ಅಂತ ಕರೀತಾರೆ. ಶ್ರೀಮಂತ ಯಾರು ಅಂದ್ರೆ ಯಾರು ತೃಪ್ತಿಯಿಂದ ಇರ್ತಾರೋ ಅವರು ಶ್ರೀಮಂತ, ಯಾರು ಆಸೆಯಿಂದ ಇರ್ತಾರೋ ಅವರು ದರಿದ್ರ ಅಂತ ಹೇಳಿ ಕಹಾಡ್ಯ ಕದಿ ಕರಿದ್ರೋವ ಕುಕಣ ಎಲ್ಲವನ್ನು ಭಗವಂತ ಉತ್ತರವನ್ನು ಹೇಳಿ ಕಡೆಗೆ ಅಲ್ಲಿ ಭಿಕ್ಷುಗೀತ ಅಂತ ಇದೆ, ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಆಮೇಲೆ ಭಗವಂತ ಹಂಸರೂಪದಿಂದ ಬಂದು ಉಪದೇಶ ಮಾಡಿರ್ತಕ್ಕಂಥ ಹಂಸೋಪಾಖ್ಯಾನ ಅಂತ ಶುದ್ಧ ಬಿಳಿ ಬಣ್ಣದ ಹಂಸ ರೂಪದಲ್ಲಿ ಭಗವಂತ ಬಂದು ಉಪದೇಶ ಮಾಡಿರ್ತಕ್ಕಂತಹ ಹಂಸೋಪಾಖ್ಯಾನ ಅಂತ ಇದೆ. ಆಮೇಲೆ ಪುರೂರವನ ಕಥೆ ಇದೆ. ಪುರೂರವ ತನ್ನ ಕಥೆಯನ್ನು ಹೇಳಿಕೊಂಡು ನಾನು ಹೀಗಾದೆ ಅಂತ ಹೇಳಿ ಆ ಕಥೆಯನ್ನು ಕೂಡ ಹೇಳ್ತಾನೆ. ಇಷ್ಟೆಲ್ಲ ಏಕಾದಶ ಸ್ಕಂದದಲ್ಲಿ ಹೇಳಿದ ಮೇಲೆ ಉದ್ದವ ನೀನು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಿದೀನಿ, ನೀನು ಹೊರಟು ಬಿಡುವಂದಾಗ ಬಿಕ್ಕಿ ಬಿಕ್ಕಿ ಅಳುತ್ತಾ ಭಗವಂತನ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಹೊರಡ್ತಾ ಇದ್ದಾನೆ. ಆಮೇಲೆ ಭಗವಂತ ಪ್ರಭಾಸ ಕ್ಷೇತ್ರಕ್ಕೆ ಎಲ್ಲರನ್ನ ಕರ್ಕೊಂಡು ಹೋಗಿ ಅಲ್ಲಿ ಸ್ನಾನ ಮಾಡಿ ಎಲ್ಲರೂ ಕೂಡ ತರ್ಪಣಾದಿಗಳು ಕೊಟ್ಟು ಶ್ರಾದ್ದಾದಿಗಳು ಮಾಡಿ ದಾನ ಎಲ್ಲ ಕೊಟ್ಟಾದ ಮೇಲೆ ಭಗವಂತನ ಮಾಯೆಯಿಂದ ಎಲ್ಲರೂ ಕೂಡ ಮೋಹಿತರಾಗಿ ಮದ್ಯ ವೈರೇಯ ಅಂತ ಅದು ಮತ್ತು ಬರತಕ್ಕಂತಹ ಪಾನೀಯವನ್ನು ಕುಡಿದು ಪರಸ್ಪರ ಹೊಡೆದಾಡಿಕೊಂಡು ಎಲ್ಲರೂ ಕೂಡ ಗದೆ ಆಯಿತು, ಖಡ್ಗ ಆಯಿತು, ಗುರಾಣಿ ಆಯಿತು, ಎಲ್ಲ ಆಯ್ದಾದ್ಮೇಲೆ ಈ ಒನಕ್ಕೆ ತೆಗೆದು ಬಿಟ್ಟಿರ್ತಾರಲ್ಲ ಅದು ಕುಡಿ ಎಲ್ಲ ಬೆಳೆದು ಏರಕ ಅಂತ ಅದು ದೊಡ್ಡ ದೊಡ್ಡ ಹುಲ್ಲು ಆಗಿ ಬೆಳೆದಿರುತ್ತೆ. ಒಂದೊಂದು ವಜ್ರದಂತೆ ಖಡ್ಗದಂತೆ ಇರುತ್ತೆ. ಅದನ್ನು ಕೆತ್ತಿ ಎಲ್ಲರೂ ಕೂಡ ಸಂಹಾರ ಆಗ್ತಾ ಇದ್ದಾರೆ. ಭಗವಂತನೂ ಕೂಡ ಅಲ್ಲಿ ಇವತ್ತು ಪ್ರವಾಸದಲ್ಲಿ ನಾವು ನೋಡ್ಬೋದು, ಬಾಲಕ ತೀರ್ಥದಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಮಲಗಿರ್ತಕ್ಕಂಥ ಕಾಲದಲ್ಲಿ ಅವನು ಜರ ನಾಮಕ ವ್ಯಾಧ ಭಗವಂತನ ಪಾದಕ್ಕೆ ಬಾಣ ಬಿಟ್ಟು ಬಿಡ್ತಾನೆ. ಯಾವುದೋ ಪ್ರಾಣಿ ಅಂತ ಹತ್ರ ಬಂದು ನೋಡ್ತಾನೆ, ಭಗವಂತನ ಪಾದಕ್ಕೆ ಬಿಟ್ಬಿಟ್ಟಿಯಾನೆ. ಅಪರಾಧ ಆಯ್ತು ಕ್ಷಮ ಮಾಡುವಂದಾಗ ಮಾವ ಇಷ್ಟ ಹೆದರಬೇಡ, ನೀನು ಜರ ಬೇಡ, ನನ್ನ ಇಚ್ಛೆನೇ ಹಂಗಿತ್ತು, ನಾನು ಕೂಡ ಯಾದವನಾದ್ದರಿಂದ ಆ ಬಾಣವನ್ನು ನಿಮಿತ್ತ ಮಾಡಿಕೊಂಡು ನಾನು ಹೊರಡ್ತೀನಿ ಅಂತ ಹೇಳಿ ಅವನಿಗೆ ಕಳಿಸಿ ದ್ವಾರಕ ಅವನು ಈ ಉತ್ಕೃಷ್ಟವಾಗಿರ್ತಕ್ಕಂತಹ ಭಗವಂತ ಅವರಿಗೆಲ್ಲ ಅನುಗ್ರಹವನ್ನು ಮಾಡತಕ್ಕಂಥವನಾಗಿ ದಾರುಕ ಅಂತ ಅವನ ರಥದ ಸಾರಥಿ ಅವನು ಬರ್ತಾನೆ ಕರ್ಕೊಂಡು ಹೋಗ್ಬೇಕಂದಾಗ, ಬೇಡ, ನಿಂಗೆ ಅಗತ್ಯ ಇಲ್ಲ, ನನ್ನ ರಥ ನನ್ನ ಆಯುಧಗಳೆಲ್ಲ ಹೊಟ್ಟೋಗ್ಬಿಡುತ್ತೆ ಈಗ ಮೂಲ ರೂಪಕ್ಕೆ. ನೀನು ಒಂದು ಕೆಲಸ ಮಾಡು, ಅರ್ಜುನನಿಗೆ ಹೇಳು, ನಾನು ಹೊರಟ ತಕ್ಷಣ ಮುಳಿದೋಗುತ್ತೆ ದ್ವಾರಕಾಪಟ್ಟಣ, ಯಾರು ಇರ್ಕೂಡ್ದು ಅದರಲ್ಲಿ, ಅವ್ರನ್ನೆಲ್ಲ ಹಸ್ತಿನಾವತಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಅದೇ ರೀತಿ ಭಗವಂತ ಎಲ್ಲರನ್ನ ಹಸ್ತಿನಾವತಿಗೆ ಕರ್ಕೊಂಡು ಹೋಗಿ ಭಗವಂತ ಮತ್ತೊಮ್ಮೆ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಭಗವಂತನನ್ನ ಸ್ತೋತ್ರ ಮಾಡ್ತಾನೆ. ಆಗ ಭಗವಂತ ಪದ್ಮನೇತ್ರೆ ನಿಮೀರಿಯದ್ದು ಅವರಿಗೆಲ್ಲ ಅನುಗ್ರಹವನ್ನು ಮಾಡ್ತಾ ಭಗವಂತ ತನ್ನ ಪದ್ಮನೇತ್ರ ಕಮಲದಂತೆ ಇರತಕ್ಕಂತಹ ಕಣ್ಣನ್ನು ಮುಚ್ಚಿಬಿಟ್ಟ. ಇಷ್ಟೇ ಭಗವಂತನಿಗೆ ಪರಂಧಾಮ. ಅವನಿಗೆ ಉತ್ಪತ್ತಿ ಇಲ್ಲ, ನಾಶ ಇಲ್ಲ, ಬೆಳವಣಿಗೆ ಇಲ್ಲ, ವೃದ್ಧಾಪ್ಯ ಇಲ್ಲ, ಜರ ಇಲ್ಲ, ಪ್ರಕೃತಿಯ ಯಾವ ಭಾಗಗಳು ಇಲ್ಲ. ಯಾವಾಗ ತನ್ನ ಇಚ್ಛೆ ಬರ್ತಾನೋ ಆವಾಗ ಅವತಾರ ಮಾಡ್ತಾನೆ, ಮೂಲ ರೂಪಕ್ಕೆ ಹೊರಡ್ತಾನೆ. ಆಮೇಲೆ ರುಕ್ಮಿಣಿ ಮತ್ತು ಸತ್ಯಭಾಮ ಅವರು ಕೂಡ ಮೂಲ ರೂಪಕ್ಕೆ ಹೊರಟುಬಿಟ್ರು. ಸಾಕ್ಷಾತ್ ಲಕ್ಷ್ಮೀದೇವಿಯರು ಅಷ್ಟಮಹಿಷಿಯರು ಕೂಡ ಕಾಡ್ಗಿಚ್ಚನ್ನು ಪ್ರವೇಶ ಮಾಡಿಬಿಟ್ರು. ಇನ್ನ 16,100 ಜನರನ್ನ ಅರ್ಜುನ ಹಸ್ತಿನಾವತಿಗೆ ಕರ್ಕೊಂಡು ಹೋಗೋದ ಕಾಲದಲ್ಲಿ ದಾರಲ್ಲಿ ಕಳ್ಳರು ಆಕ್ರಮಣ ಮಾಡಿ ಆಮೇಲೆ ಅವರೆಲ್ಲ ಗೋವಿಂದ ವ್ರತ ಅಂತ ಮಾಡಿ ಉದ್ಧಾರ ಆದಂತ ಆಚಾರ್ಯ ಬರೀತಾರೆ. ಆಮೇಲೆ ಭಗವಂತ ಹೊರಟ ತಕ್ಷಣ ಸಮುದ್ರದಲ್ಲಿ ಮುಳುಗೋಯ್ತು ಭಗವಂತ ನಿರ್ಮಾಣ ಮಾಡಿರ್ತಕ್ಕಂತಹ ಆ ದ್ವಾರಕಾಪಟ್ಟಣ ಬಂಗಾರದ್ದು. ಆಮೇಲೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾದರು ಅಂತ ಹೇಳಿ ಇಷ್ಟೆಲ್ಲ ಏಕಾದಶ ಸ್ಕಂದದಲ್ಲಿ ನಿರೂಪಣೆ ಮಾಡಿ ಭಗವಂತ ಪರಂಧಾಮಕ್ಕೆ ಹೋದ್ಮೇಲೆ ಭೀಮಸೇನ ದೇವರು ಹೊರಟ ಮೇಲೆ ಕಲಿಯುಗ ಪ್ರಾರಂಭವಾಗೋಯ್ತು. ಕಲಿ ಆಕ್ರಮಣ, ಆ ರಾಜನನ್ನ ಆ ಮಂತ್ರಿ ಸಾಯಿಸೋದು, ತಾನು ರಾಜ ಆಗೋದು, ಅವನ ಮಂತ್ರಿ ಅವನನ್ನ ಸಾಯಿಸೋದು, ಹೀಗೆ ರಿಪುಂಜಯ, ಪ್ರದ್ಯೋತನ, ನಂದಿವರ್ತನ, ಶಿಶುನಾಗ, ಕ್ಷೇಮಧರ್ಮ, ವಿಧಿಸಾರ, ನಂದಿವರ್ತನ, ಆಮೇಲೆ ಉತ್ಕೃಷ್ಟವಾಗಿರ್ತಕ್ಕಂತಹ ತುರುಷ್ಕರು, ತುರಂಡರು, ನಂದರು, ಚಂದ್ರಗುಪ್ತರು, ಶೂಲಿಕಾಹ, ಶತಧನ್ವರು ಒಬ್ಬೊಬ್ಬರಾಗಿ ರಾಜ್ಯಭಾರ ಮಾಡ್ಕೊಂಡು ಬಂದರು. ಎಲ್ಲರೂ ಕೂಡ ಕೇವಲ ಉದರಂಬರಣರಾಗಿರ್ತಕ್ಕಂಥವರು. ಆಮೇಲೆ ಇಷ್ಟಿಷ್ಟು ಕಾಲ ರಾಜ್ಯಭಾರ ಮಾಡ್ತಾರೆ ಅಂತ ಭಾಗವತದಲ್ಲೇ ಇದೆ. ಅದು ಕಡೆಗೆ ಈ ಕಲಿಯುಗದಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಕೂಡ ಸೋಮಾರಿಗಳಾಗಿರ್ತಾರೆ. ದ್ವಿಜಾಹ ವ್ರಾತಾಹ ಭವಿಷ್ಯತಿ, ಸಂಸ್ಕಾರಗಳು ಹೊಟ್ಟೋಗ್ಬಿಡುತ್ತೆ. ಸಿಂಧು ತಟ, ಚಂದ್ರಭಾಗಾ ನದಿ, ಕಾಂಚಿ, ಕಾಶ್ಮೀರವನ್ನ ಬೇಂಚರು ಆಳುತ್ತಾರೆ. ಆಮೇಲೆ ಎಲ್ಲ ಕಡೆ ಬರೀ ಸ್ತ್ರೀ ಬಾಲ ಗೋ ದ್ವಿಜ ಇದರಿಗೂ ತೊಂದರೆ ಕೊಡ್ತಕ್ಕಂಥ ಕಳ್ಳರಂತೆ ಆಗ್ಬಿಡ್ತಾರೆ. ಎಲ್ಲೆಲ್ಲೂ ಕರಪೀಡಿತರಾಗ್ಬಿಡ್ತಾರೆ. ವಿತ್ತಮೇವ ಕಲಂಬ್ರೋಣ, ಬರೀ ದುಡ್ಡಿಗೆ ಬೆಲೆ ಬಂದ್ಬಿಡುತ್ತೆ ಕಲಿಯುಗದಲ್ಲಿ. ಧರ್ಮ ಗಿರ್ಮ ಎಲ್ಲ ಹೊಟ್ಟೋಗುತ್ತೆ.
ದಾಂಪತ್ಯದಲ್ಲಿ ಬರೀ ಅಭಿರುಚಿ ಪ್ರೀತಿ ಇದ್ರೆ ಸಾಕು ಲಗ್ನ ಮಾಡ್ಕೊಂಡ್ಬಿಡ್ತಾರೆ. ಸ್ತ್ರೀಯರು ಪುಂಸರು ಇಬ್ಬರೂ ಕೂಡ ಧರ್ಮವನ್ನ ಆಚರಣೆ ಮಾಡ್ತಾರೆ. ಜನವಾರ ಹಾಕೊಂಡ್ರೆ ಸಾಕು, ಬ್ರಾಹ್ಮಣ ಅಧ್ಯಯನ ಮಾಡಲ್ಲ, ಸಂಧ್ಯಾವಂದನೆ ಮಾಡಲ್ಲ. ಕಾಷಾಯ ಹಾಕೊಂಡ್ರೆ, ಕಾವಿ ಶಾಟಿ ಹಾಕೊಂಡ್ರೆ ಸ್ವಾಮಿಗಳು ಅಂದ್ಬಿಡ್ತಾರೆ. ಹೀಗೆ ದೂರೇ ವಾರ್ಯಾಟ, ನದಿಗಳು ಹಾಳಾಗತ್ತೆ, ಕ್ಷೇತ್ರಗಳು ಹಾಳಾಗತ್ತೆ, ಎಲ್ಲರೂ ಉದಂಬರಣ ಆಗ್ಬಿಡ್ತಾರೆ. ಲಾವಣ್ಯ, ಕೇಶಧಾರಣ, ಎಲ್ಲರೂ ಕೂಡ ಮಾರಿಕೊಂಡು ಜೀವನ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಹ್ರಸ್ವರಾಗುತ್ತಾರೆ, ರೋಗಗಳು ಜಾಸ್ತಿ ಆಗುತ್ತೆ, ಕರಪೀಡಿತ ಜಾಸ್ತಿ ಆಗುತ್ತೆ, ಆಯಸ್ಸು ಕಡಿಮೆ ಆಗುತ್ತೆ, ಆ ಹೈಟ್ ಕಡಿಮೆ ಆಗುತ್ತೆ. ಬರ್ತಾ 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 20-30 ವರ್ಷ ಅಷ್ಟೇ ಇರುತ್ತೆ ಕಲಿಯುಗ ಅಂತ್ಯಭಾಗದಲ್ಲಿ ಅಂತ ಹೇಳಿ. ಆಗ ಭಗವಂತ ಕಲಿಯುಗದ ಅಂತ್ಯಭಾಗದಲ್ಲಿ ಅಂತಹ ಸಂದರ್ಭದಲ್ಲೂ ಕೂಡ ಒಬ್ಬ ವಿಷ್ಣು ಯಶಸ್ಸ ಅಂತ ಬ್ರಾಹ್ಮಣ ಇರ್ತಾನೆ, ಸದ್ಬ್ರಾಹ್ಮಣ. ಅವನಲ್ಲಿ ಭಗವಂತ ಕಲ್ಕಿ ರೂಪದಿಂದ ಅವತಾರ ಮಾಡಿ ಕಲಿಯನ್ನು ನಿಗ್ರಹ ಮಾಡಿ ಧರ್ಮರಾಜ್ಯವನ್ನ ಮತ್ತೆ ಕೃತಯುಗವನ್ನು ಸ್ಥಾಪಿಸ್ತಾನೆ ಅಂತ ಹೇಳಿ, ನೋಡಪ್ಪ ನಿನಗಿಷ್ಟೊಂದೆಲ್ಲ ಹೇಳಿದ್ದೀನಿ, ಇನ್ನೇನು ಹೆಚ್ಚಿಗೆ ಬೇಕು ನಿಮಗೆ? ನೋಡು, ನೀ ಕೇಳಿದೆ 7 ದಿವಸಗಳ ಕಾಲ ಭಾಗವತ ಹೇಳುವಂತ, 7 ದಿನ ಪರ್ಯಂತ ಗೋದೋಹನ ಪರ್ಯಂತ ನಾನು ಇರೋದಿಲ್ಲ, ನಿನ್ನ ಅನುಗ್ರಹದಿಂದ ಮಾಡಿದ್ದೀನಿ, ಇನ್ನೇನು ಹೆಚ್ಚಿಗೆ ಕೇಳ್ತೀಯ ನೀನು? ಇನ್ನೇನು ಬೇಕು ನಿನಗೆ? ಯೋಚನೆ ಮಾಡಬೇಡ, ನಿನ್ನನ್ನು ಕಚ್ಚೋದಿಲ್ಲ, ಅದು ನಿನ್ನ ದೇಹವನ್ನು ಕಚ್ಚೋದು. ತಕ್ಷಕ ಬಂದು ನೀನು ಬೇರೆ, ನಿನ್ನ ದೇಹ ಬೇರೆ. ಘಟಾಭಿನ್ನೇ ಯಥಾಕಾಶ ಹೇಳ್ತಾರೆ, ಆಕಾಶ ಬೇರೆ ಘಟ ಬೇರೆ. ಹಾಗಾಗಿ ನೀನು ಯಾವತ್ತೂ ಕೂಡ ಜೀವ ಶಾಶ್ವತವಾಗಿರ್ತಾನೆ ಅಂತ ಹೇಳಿ ಭಗವಂತ ನಾನಿನ್ನ ಹೊರಡ್ತೀನಿ ಅಂತ ಹೇಳಿ ಶುಕಾಚಾರ್ಯರು ಹೊರಡುತ್ತಾರೆ. ಬಿಕ್ಕಿ ಬಿಕ್ಕಿ ಅಳುತ್ತಾನೆ, ನಮಸ್ಕಾರ ಮಾಡುತ್ತಾನೆ. ನನಗೆ ಅಪ್ಪಣೆ ಕೊಡಿ, ನಾನು ಧ್ಯಾನಾಸಕ್ತನಾಗಿದ್ದೀನಿ, ಒಂದು ಕಚ್ಚಿದೆ, ನನಗೇನು ತೊಂದರೆ ಇಲ್ಲ ಅಂತ ಹೇಳಿ ನಿಮ್ಮ ಪಾದಾರವಿಂದಗಳಲ್ಲಿ ನಮಸ್ಕಾರ ಮಾಡ್ತೀನಿ. ಎಂತಹ ಅನುಗ್ರಹವನ್ನು ಮಾಡಿದ್ದೀರಾ ನೀವು ನನಗೆ, ಮರಣ ಕಾಲದಲ್ಲಿ ಭಗವಂತನ ಮಹಿಮೆಯನ್ನು ಹೇಳಿದ್ದೀರಾ ಅಂತ ಹೇಳಿ ಶುಕಾಚಾರ್ಯರು ಅನುಗ್ರಹ ಮಾಡಿ ಹೊರಡ್ತಾ ಇದ್ದಾರೆ. ಒಂದು ತಕ್ಷಕ ಬಂದು ವೇಷ ಮರೆಸ್ಕೊಂಡು ಬಂದು ಚಿನ್ನ ವೇಷದಿಂದ ಕಚ್ಚುತ್ತಾ ಇದ್ದಾನೆ. ಈಗಾಗಲೇ ಭಗವಂತನನ್ನು ಧ್ಯಾನ ಮಾಡ್ತಾ ಕಚ್ಚಿದಾಗ ಅವನು ಉತ್ಕೃಷ್ಟವಾಗಿರ್ತಕ್ಕಂತಹ ಭಗವಂತನ ಲೋಕಕ್ಕೆ ಹೊರಟೇ ಬಿಟ್ಟ. ಪರೀಕ್ಷಿತ್ ರಾಜ ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ, ಅವನ ದೇಹ ಮಾತ್ರ ವಿಷದಿಂದ ದಗ್ಧವಾಗೋಯ್ತು. ಕಚ್ಚಿದ ತಕ್ಷಣ ಭಕ್ತಂತ ಹತ್ಕೊಂಡ್ಬಿಡ್ತು. ಅವನ ಅರಮನೆಯನ್ನು, ಗೃಹ ಏನು ಕಟ್ಕೊಂಡಿದ್ದ ಅವನು, ಅದು ಪ್ರಾಸಾದ, ಅದು ಉಳಿದೋಯ್ತು. ಪುಷ್ಪವೃಷ್ಟಿ ಆಗ್ತಾ ಇದೆ. ಏನು ಮಹಾರಾಜ, ಶಾಪ ಬಂದಾಗಿಂದ ಒಂದು ಕ್ಷಣ ವ್ಯರ್ಥ ಮಾಡದೆ ಭಗವಂತನ ಪದಾರವಿಂದಗಳನ್ನು ಸೇರಿಸಿರ್ತಕ್ಕಂಥ ಮಹಾನುಭಾವ ಅಂತ. ಆದರೆ ಅವನ ಮಗನಿಗೆ ಮಾತ್ರ ಸ್ವಲ್ಪ ಕೋಪ ಬಂದ್ಬಿಡ್ತು. ಈ ಸರ್ಪ ಜಾತಿನೇ ಇರಬಾರ್ದು ಅಂತ ಸರ್ಪಸತ್ರ ಅಂತ ಸರ್ಪಯಾಗ ಮಾಡ್ತಾ ಇದ್ದಾನೆ. ಎಲ್ಲರೂ ಬಂದು ಬೀಳ್ತಾ ಇದೆ, ಹಾಕಿ ಹಾಕ್ತಾ ಇದ್ದಾಗ ಈ ತಕ್ಷಕನೇ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಕೇಳಿದ. ಇಲ್ಲ, ಅವನು ಅಮೃತ ಪ್ರಾಶನ ಮಾಡಿಯಾನೆ ಅಂತ ಬಂದು ಅವನು ಇಂದ್ರದೇವರನ್ನು ಆಶ್ರಯಿಸ್ಬಿಟ್ಟಿಯಾನೆ, ಅವನ ಸಮೇತ ಕರೆದು ಬಿಡಿ ಅಂದ್ರು. ಸಹೇಂದ್ರ ತಕ್ಷಕ ಸ್ವಾಹ ಕರೀರಿ ಅಂದ್ರು. ಹಂಗೆ ಹಾಕಿದ್ರು. ಬಂದ್ರು ಇಂದ್ರದೇವರು. ಆದರೆ ಇಂದ್ರದೇವರು ಬಂದಿದ್ದು ಮಂತ್ರಕ್ಕಲ್ಲ, ತನ್ನ ಅವಂದೇ ವಂಶ. ಇಂದ್ರದೇವರೇ ಸಾಕ್ಷಾತ್ ಅರ್ಜುನ, ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ, ಪರೀಕ್ಷಿತನ ಮಗ ಜನ್ಮೇಜಯ. ನಮ್ಮ ಕೂಸು ಕೀರ್ತಿ ಕೊಡೋಣ ಅಂತ ಬಂದ್ರೆ ಹೊರತು ಇಂದ್ರದೇವರು ಮಂತ್ರಕ್ಕೆ ಕಟ್ಟು ಬಂದಿದ್ದಲ್ಲ. ಆಗ ಅವರು ಪುರೋಹಿತರು ಹೇಳುತ್ತಾರೆ, ಬೇಡ, ತಕ್ಷಕ ಅಮೃತ ಕುಡಿಯಾನೆ, ಅವನು ಸಾಯೋದಿಲ್ಲ. ಏನೋ ಒಂದು ಹಾವು ಕಚ್ಚಿತು ಅಂತ ಇಡೀ ಹಾವಿನ ಜಾತಿಯನ್ನೇ ಹಾಗೆ ನಾಶ ಮಾಡಬಾರದು. ಅವನು ಇದ್ದಿದ್ದೇ ಅವನು ಜಾತಕದಲ್ಲೇ ಬರೆದುಬಿಟ್ಟಿದ್ರು, ಅವನು ಸರ್ಪದರ್ಶನಾಗಿ ಸಾಯ್ತಾನೆ ಅಂತ. ಅದೆಲ್ಲ ಅವರವರ ಪ್ರಾರಬ್ಧ ಕರ್ಮಾನುಸಾರ ಆಗುತ್ತೆ, ನಿಮಿತ್ತ ಅಷ್ಟೇ. ಅದರಿಂದ ಬಿಡು ಅಂತ ಹೇಳಿ ಸರ್ಪಸತ್ರದಿಂದ ಉಪರತನಾಗಿ ಆಮೇಲೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ವೇದವ್ಯಾಸ ಸೂತಾಚಾರ್ಯರು ಶೌನಕಾದಿಗಳಿಗೆ ಮತ್ತೆ ಅನೇಕ ವಿಷಯಗಳನ್ನ ಹೇಳ್ತಾರೆ. ಪ್ರಳಯಗಳೆಷ್ಟು ಅಂತ ಹೇಳ್ತಾರೆ. ನಿತ್ಯ ಪ್ರಳಯ ಅಂದ್ರೇನು, ನೈಮಿತ್ತಿಕ ಪ್ರಳಯ ಅಂದ್ರೇನು, ಅವಾಂತರ ಪ್ರಳಯ ಅಂದ್ರೇನು, ದಿನ ಪ್ರಳಯ ಅಂದ್ರೇನು, ಮಹಾಪ್ರಳಯ ಅಂದ್ರೇನು, ಅದನ್ನೆಲ್ಲ ಹೇಳಿ ಆಮೇಲೆ ವೇದವ್ಯಾಸ ದೇವರು ವೇದ ವಿಭಾಗ ಮಾಡಿರ್ತಕ್ಕಂಥದ್ದು. ಸುಮಂತು, ಜೈಮಿನಿ, ವೈಶಂಪಾಯನ, ಪೈಲಾದಿಗಳಿಗೆ ಉಪದೇಶ ಮಾಡಿದ್ದು, ಯಾಜ್ಞವಲ್ಕರಿಗೆ ಉಪದೇಶ ಮಾಡಿದ್ದು, ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ, ಸೂರ್ಯನಿಗೆ ಉಪದೇಶ ಮಾಡಿದ್ದು ವೇದ ವಿಭಾಗ. ಇದನ್ನೆಲ್ಲ ನಿರೂಪಣೆ ಮಾಡಿ ಆಮೇಲೆ ಭಾಗವತದಲ್ಲಿ ಪ್ರಥಮ ಸ್ಕಂದದಿಂದ ಹಿಡಿದು ಏನೇನು ಬಂದಿದೆ ಅದನ್ನ ಹೇಳಿ ಕಡೆಗೆ ಮಾರ್ಕಂಡೇಯರ ಚರಿತ್ರೆಯನ್ನು ಹೇಳುತ್ತಾರೆ. ಮೃಕಂಡು ಋಷಿಗಳ ಮಕ್ಕಳು ಮಾರ್ಕಂಡೇಯರು, ಅಲ್ಪ ಆಯುಸ್ಸು ಅವರಿಗೆ, ಮಕ್ಕಳೇ ಇರೋದಿಲ್ಲ, ಆಮೇಲೆ ಆಗತ್ತೆ, ಆದರೆ ಅಲ್ಪ ಆಯುಸ್ಸು ಅವರು. ಹಿಂದೆ ಎಲ್ಲ ಹೇಳಿದ್ದೆ, ನಮಸ್ಕಾರ ಮಾಡಿಸಿ ಅದೆಲ್ಲ ಇದರಲ್ಲಿದೆ ಮಹಾಭಾರತದಲ್ಲಿ. ಬಂದವರಿಗೆಲ್ಲ ನಮಸ್ಕಾರ ಮಾಡಿಸಿ ಅವರು ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿ ಕಡೆಗೆ ಅವು ಉತ್ಕೃಷ್ಟವಾಗಿರ್ತಕ್ಕಂಥ ಕಲ್ಪ ಪರ್ಯಂತ ಆಯುಸ್ಸನ್ನು ಪಡೀತಾರೆ. ಒಂದ್ಸಲ ತಮ್ಮ ಉತ್ಕೃಷ್ಟವಾಗಿರ್ತಕ್ಕಂತಹ ಆಶ್ರಮದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ, ನರನಾರಾಯಣನ ಕೂತು ತಪಸ್ಸು ಮಾಡ್ತಾ ಇದ್ದಾರೆ. ಏನು ಬೇಕು ಅಂತ ಕೇಳಿದ್ರು. ನನಗೆ ಪ್ರಳಯ ನೋಡಬೇಕು ಅಂತ ಆಸೆ ಎಂದು. ತಥಾಸ್ತು ಅಂತ ಭಗವಂತ ತೋರಿಸ್ತೀನಿ ಅಂತ ಹೇಳಿ ಒಂದು ಸಲ ಅವರು ಪುಷ್ಪವಹ ಅಂತ ತಮ್ಮ ನಿಜ ಆಶ್ರಮದಲ್ಲಿ ಕೂತ್ಕೊಂಡಿದ್ದಾರೆ ಹಿಮಾಲಯ ತಪ್ಪದಲ್ಲಿ. ಇದ್ದಕ್ಕಿದ್ದಂತೆ ಪ್ರಚಂಡವಾಗಿರ್ತಕ್ಕಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಮೋಡಗಳು ಬರಕ್ಕೆ ಶುರುವಾಯಿತು.
ನೋಡಿದ್ರೆ ಒಂದೊಂದು ಆನೆ ಸೊಂಡ್ಲಷ್ಟು ಮಳೆ ಬರಕ್ಕೆ ಶುರು ಆಯ್ತು. ಎಲ್ಲ ಸಾಗರಗಳು ಕೂಡ ಏಕತ್ರ ಸೇರ್ಕೊಂಡ್ಬಿಡ್ತು. ಅದು ನೋಡ್ತಾ 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 ಇವರ ಆಶ್ರಮ, ಇವರ ದಂಡ, ಇವರ ಕಮಂಡಲು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವು ಸಲ ಏಳ್ತಾರೆ, ಕೆಲವು ಸಲ ಬೀಳುತ್ತಾರೆ, ಮೇಲೆ ಹೋಗ್ತಾರೆ, ಕೆಳಗೆ ಬರ್ತಾರೆ. ಏನೂ ಇಲ್ಲ ಅಲ್ಲಿ, ಕತ್ತಲು ನೀರು. ಆಗ ಅಲ್ಲಿ ಒಂದು ದೊಡ್ಡ ದಿಣ್ಣೆ ತರ ಒಂದು, ಅದರ ಮೇಲೆ ಒಂದು ಆಲದ ಮರ, ಅದರಲ್ಲಿ ಒಂದು ಆಲದೆಲೆ ಮೇಲೆ ಒಂದು ಕೂಸು ಮಲಗಿದೆ. ಅದು ಏನು ಕೋಟ್ಯಾಂತರ ಯೋಜನ ಇರೋದದು. ಅದನ್ನ ಮಾತಾಡ್ಸೋಣ ಅಂತ ಹತ್ರ ಹೋದ್ರೆ ಅದು ಬಾಯಿಯೊಳಗೆ ಹೊಟ್ಟೋದು. ಅದು ಬಾಯಲ್ಲಿ ಬೆರಳಿಟ್ಕೊಂಡು ಚೀಪ್ತಾ ಕೂತಿತ್ತು. ವಟಸ್ಯ ಪತ್ರಸ್ಯ ಕುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಹತ್ರ ಹೋದ್ರೆ ಅದು ಉಸಿರು ಹೇಳ್ಕೊತು ಒಳಗಡೆನೆ ಹೊಟ್ಟೋದ್ರಿ ಮಾರ್ಕಂಡೇಯರು. ಅದ್ರ ಒಳಗಡೆ ಭೂಮಿ, ಸಲಿಲ ಎಲ್ಲವನ್ನು, ಇಡೀ ಜಗತ್ತನ್ನ ನೋಡ್ತಾ ಇದ್ದಾರೆ. ಸಮುದ್ರಗಳು, ಉತ್ಕೃಷ್ಟವಾಗಿರ್ತಕ್ಕಂತಹ ಹಿಮಾಲಯ, ಪುಷ್ಪವಾಹ, ವಿಶ್ವ ಎಲ್ಲವನ್ನೂ ನೋಡ್ತಾ ಇದ್ದಾರೆ. ತಿರ್ಗಾ ಉಸಿರು ಬಿಡ್ತು, ಹೊರಗಡೆ ಬಂದರು. ಅಲಿಂಗನ ಮಾಡ್ಕೋಣ ಅಂತ ಹೋದ್ರು. ಆ ಕೂಸನ್ನ ಮರೆ ಆಗ್ಬಿಡ್ತು. ಕಂಡು ಬಿಟ್ಟುಬಿಟ್ರು. ಎಚ್ಚರಾಗಿ ಎಲ್ಲೂ ಹೋಗೇ ಇರಲಿಲ್ಲ. ತಮ್ಮ ಆಶ್ರಮದಲ್ಲೇ ಕೂತಿದ್ರು, ಎಲ್ಲೂ ಹೋಗೇ ಇರಲಿಲ್ಲ, ಏನೂ ಆಗೇ ಇರಲಿಲ್ಲ. ಆಗ ಅವ್ರು ಹೇಳ್ತಿರು, ಹೋ ಭಗವಂತ ನನಗೆ ಸ್ವಪ್ನ ತೋರಿಸ್ತಾ, ಅದು ಪ್ರಳಯ ತೋರಿಸ್ಬೇಕು ಅಂತ ಹೇಳಿದ್ದೆ, ತೋರಿಸಿದಾನೆ ಅಂತ ಹೇಳಿ ಮಹರುದ್ರ ದೇವರು ಪಾರ್ವತಿ ಸಮೇತರಾಗಿ ಬಂದು ಅವನಿಂದ ಆರಾಧಿತರಾಗಿ ಬೇಕಾದಷ್ಟು ವರವನ್ನ ಕೊಡ್ತಾರೆ. ಮಹರುದ್ರ ದೇವರು ದೀರ್ಘಾಯುಷ್ಯನ್ನ ಕೊಟ್ಟು, ಮಂತ್ರವೇತ್ತರನ್ನಾಗಿ ಕೊಟ್ಟು, ಪೌರಾಣಿಕವಾಗಿ ಕೊಟ್ಟು, ಕಲ್ಪಾಂತರ ಆಯಸ್ಸನ್ನು ಕೊಟ್ಟು ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಇಷ್ಟೆಲ್ಲ ಆದಮೇಲೆ ಮೊದಲಿಂದ ಭಾಗವತದಲ್ಲಿ ಏನಿದೆ ಕಡೆಯ ತನಕ ಹೇಳ್ತಕ್ಕಂಥವರಾಗಿ ಉತ್ಕೃಷ್ಟವಾಗಿರ್ತಕ್ಕಂತಹ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ಆಗ ಕಡೆಗೆ ಹೇಳುತ್ತಾರೆ, ನೋಡಪ್ಪ, ಇದುವರ ತನಕ ನಾನು ನಿಮಗೆ ಭಗವಂತನ ಮಹಿಮೆಯನ್ನು ಹೇಳಿದ್ದೀನಿ. ಸಂಕೀರ್ತ್ಯಮಾನೋ ಭಗವಾನ್ ಅನಂತಹ ಶ್ರುತಾನುಭಾವೋ ವ್ಯಸನಂಧಿ ಬರುತ್ತೆ. ತಸ್ಮ ಹರೆಯೇ ನಮಃ. ಕಲಿಯುಗದಲ್ಲಿ ಭಗವಂತನ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಚಿಂತನೆ ಮಾಡಿದರೆ ಅವರಿಗೆ ಅನುಗ್ರಹ ಆಗತ್ತೆ. ಇದು ರಮ್ಯ, ಇದು ನವ, ಇದು ನೂತನ. ಇದು ಭಗವತ ಎಷ್ಟು ಸಲ ಕೇಳಿದ್ರು ಕೂಡ ಅದು ಅಷ್ಟೊಂದು ಆಳವಾಗಿರತಕ್ಕಂಥದ್ದು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲರೂ ಕೇಳಬೇಕು ಇದನ್ನ. ಯಾರು ಉತ್ಕೃಷ್ಟವಾಗಿರ್ತಕ್ಕಂಥ ವೇದ ಸಮಾನವಾಗಿರ್ತಕ್ಕಂಥದ್ದು ದ್ವಾರಕಾಪಟ್ಟಣದಲ್ಲಿ, ಮಥುರಾಪಟ್ಟಣದಲ್ಲಿ, ಪುಷ್ಕರ ಕ್ಷೇತ್ರದಲ್ಲಿ ಇದನ್ನ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಕೇಳಬೇಕು. ದ್ವಾದಶಿ, ಏಕಾದಶಿ ಎಂದು ವಿಶೇಷವಾಗಿ ಕೇಳಬೇಕು. ಉಪೋಷ್ಯ ಸಂಹಿತ, ಉಪವಾಸದಿಂದ ಕೇಳಿದ್ರೆ ಬಹಳ ಪುಣ್ಯ ಬರುತ್ತೆ ಅಂತ ಹೇಳಿ ಬ್ರಾಹ್ಮಣ, ಕ್ಷತ್ರಿಯ 4 ವರ್ಣದವರಿಗೆ ಅನುಗ್ರಹ ಆಗುತ್ತೆ ಅಂತ ಕಲೆಕ್ಕೆ ಹೇಳುತ್ತಾ, ಕಲಿಮಲ ಸಂಸ್ಕೃತಿ ಕಾಲನೋಪಿ ದೇಶ ಹರಿರಿತರತ್ರ ಗೀಯತೆ ಹ್ಯವೇಷ್ಣಂ ಇಹತು ಭಗವಾನ್ ಇಹತು ಪುನರ್ ಭಗವಾನ್ ಶೇಷಮೂರ್ತಿ ಪರಿಪಠಿತ ಅನುಪದಂ ಕಥಾ ಪ್ರಸಂಗೈ. ಕಥೆಯ ಮೂಲಕ ಭಗವಂತನ ಮಹಿಮೆಯನ್ನು ಹೇಳಿದಿವಿ. ಒಂದೊಂದು ಕಥೆಯಲ್ಲೂ ಕೂಡ ಭಗವಂತನ ಮಹಿಮೆ ಇದೆ ಅಂತ ಹೇಳಿ ತಮ್ಮ ಗುರುಗಳಾಗಿರ್ತಕ್ಕಂಥ ಶುಕಾಚಾರ್ಯರಿಗೆ ನಮಸ್ಕಾರ ಮಾಡತಕ್ಕಂಥವರಾಗಿ ಕಡೆಗೆ ಅವ್ರು ಹೇಳ್ತಾರೆ, ಉಪಚಿತ ನವಶಕ್ತಿ ಸ್ವಾತ್ಮನಿ ಉಪರಿಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರಧಾಮ್ನೆ ಸುರಋಷಭಾಯ ನಮ ಸನಾತನಾಯ ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನ ಪ್ರಣಾಮೋ ಸರ್ವಂ ತಂ ನಮಾಮಿ ಹರಿಂ ಪರಂ ನಿತ್ಯಾದೋಷ ಸ್ವರೂಪಾಯ ಗುಣಪೂರ್ಣಾಯ ಸರ್ವದಾ ನಾರಾಯಣಾಯ ಹರೆಯೇ ನಮಃ ಪ್ರೇಷ್ಠತಮಾಯ ಮೇ ಅಂತ ಆಚಾರ್ಯರು ಕೂಡ ಗುಣಪೂರ್ಣನಾದ, ದೋಷ ದೂರನಾದ, ನನಗೆ ಅತ್ಯಂತ ಪ್ರೀತನಾದ ಕೃಷ್ಣನಿಗೆ, ವಿಷ್ಣುವಿಗೆ, ಬ್ರಹ್ಮ ಶಬ್ದವಾಚ್ಯನಾದ ಭಗವಂತನಿಗೆ ಈ ಉತ್ಕೃಷ್ಟವಾಗಿರ್ತಕ್ಕಂತಹ ಭಾಗವತ ತಾತ್ಪರ್ಯವನ್ನು ಸಮರ್ಪಣೆ ಮಾಡ್ತೀನಿ ಅಂತ ಸಮರ್ಪಣೆ ಮಾಡಿದ್ದಾರೆ. ಇಂತಹ 12 ಸ್ಕಂದಗಳಿಂದ ಕೂಡಿದ 14,000 ಶ್ಲೋಕ, 18,000 ಗ್ರಂಥಾತ್ಮಕಗಳಿಂದ ಕೂಡಿದ ಅತ್ಯದ್ಭುತವಾದ ಈ ಭಾಗವತಕ್ಕೆ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಬರ್ಕೊಟ್ಟಿದ್ದಾರೆ. ಆಚಾರ್ಯರ ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾಗಿ ಭಾಗವತವನ್ನ ಮಹಾಜ್ಞಾನಿಗಳಾಗಿರ್ತಕ್ಕಂಥ ಅನೇಕ ಜ್ಞಾನಿಗಳು, ಯಾದವಾರ್ಯರು, ಆಮೇಲೆ ಉತ್ಕೃಷ್ಟವಾಗಿರ್ತಕ್ಕಂತಹ ಸತ್ಯಧರ್ಮರು, ಆಮೇಲೆ ಸತ್ಯಾಭಿನವ ತೀರ್ಥರು, ವಿಜಯಧ್ವಜ ತೀರ್ಥರು, ಸುಧೀಂದ್ರ ತೀರ್ಥರು, ಪಾಂಗ್ರ್ಯಾಚಾರ್ಯರು, ಅನೇಕ ಜ್ಞಾನಿಗಳು, ವಿಷ್ಣು ತೀರ್ಥರು, ಎಷ್ಟೊಂದು ಜನ ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿಕೊಟ್ಟಿದ್ದಾರೆ. ಆ ಎಲ್ಲ ವ್ಯಾಖ್ಯಾನಗಳನ್ನು ಇಟ್ಕೊಂಡು ಸುಂದರವಾಗಿ ಅದನ್ನ ಚಿಂತನೆ ಮಾಡಿದಾಗ ಭಗವಂತನ ಮಹಿಮೆ ಗೊತ್ತಾಗುತ್ತೆ ಅಂತ ಹೇಳಿ ಇಂತಹ ಶ್ರೀಮದ್ ಭಾಗವತವನ್ನ ನರಸಿಂಹದೇವರ ದಿವ್ಯ ಸನ್ನಿಧಾನದಲ್ಲಿ ಕಳೆದ 7 ದಿವಸಗಳಿಂದ ಚಿಕ್ಕದಾಗಿ, ಅದು ಒಂದೊಂದೇ ಗಂಟೆ ಇದ್ರೂ ಕೂಡ ಚಿಕ್ಕದಾಗಿ ಹೇಳಬೇಕಾದ ಅವಶ್ಯಕತೆ ಇತ್ತು. ಆದ್ದರಿಂದ ಸಂಗ್ರಹವಾಗಿ ಅದನ್ನು ನಿರೂಪಣೆ ಮಾಡಿದೆ. ಆದರೆ ಭಾಗವತ ಇನ್ನೂ ತುಂಬಾ ದೊಡ್ಡದಾಗಿದೆ. ಬೇಕಾದಷ್ಟು ವಿಷಯಗಳನ್ನ ವರ್ಷಾನುಗಟ್ಟಲೆ ಅದನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾ, ಹೊಸಕೆರೆ ಹಳ್ಳಿಯಲ್ಲಿ ರಾಘವೇಂದ್ರ ಮತ್ತು ಗಾಯತ್ರಿ ಅಂತ 2 ದಂಪತಿಗಳಿದ್ದಾರೆ.
ಅವರ ಪತಿಗೆ ಹುಷಾರಿಲ್ಲ, ಆರೋಗ್ಯ ಭಾಗ್ಯ ಇಲ್ಲ, ರಾಘವೇಂದ್ರ ಅಂತಕ್ಕಂಥವರಿಗೆ ಅವರ ಆರೋಗ್ಯ ಭಾಗ್ಯಕ್ಕಾಗಿ ಈ ಒಂದು ಧನುರ್ಮಾಸದಲ್ಲಿ ಹಿಂದೆನೇ ಹೇಳಿದ್ರು ಭಾಗವತ ಹೇಳಬೇಕು ಅಂತ ಅವರು. ಅದು ಈಗ ಮೂಡು ಬಂದಿತ್ತು. ಆ ದಂಪತಿಗಳಿಗೆ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ವಿಶೇಷ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ, ನೀವು ಎಲ್ಲ ಇದನ್ನ ಸದಾ ಬಂದು ಸಕಾಲಕ್ಕೆ ಬಂದು ಶ್ರವಣ ಮಾಡಿದ್ದೀರಾ. ನಿಮಗೂ ಕೂಡ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡಲಿ. ಈ ಧನುರ್ಮಾಸದಲ್ಲಿ ನಾರಾಯಣ ದೇವರ ಪೂಜೆ ಬೆಳಗ್ಗೆ ಅರುಣೋದಯ ಕಾಲಕ್ಕೆ ಮುದ್ಗಾನ ನಿವೇದನ ಎಷ್ಟು ಮುಖ್ಯವೋ, ಭಗವಂತನ ನಾಮಸ್ಮರಣೆ, ಭಗವಂತನ ಇದು ಒಂದು ಪೂಜೆ. ಧನುರ್ನಾರಾಯಣನ ಪೂಜೆ ಸಾಕ್ಷಾತ್ ನಾರಾಯಣನೇ ಭಾಗವತ ಪ್ರತಿಪಾದ್ಯನಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮ. ಆದ್ದರಿಂದ ಬೆಳಗ್ಗೆ ಅಲ್ಲಿ ಪೂಜೆ ಮಾಡಿದ್ದೀವಿ, ಸಾಯಂಕಾಲ ಹೊತ್ತು ಇಲ್ಲಿ 1 ಗಂಟೆ ಆದರೂ ಕೂಡ ಯಥಾಶಕ್ತಿ ಪೂಜೆ ಮಾಡಿದ್ವಿ. ಇದನ್ನು ಭಗವಂತ ಸ್ವೀಕಾರ ಮಾಡಿ, ನಮ್ಮ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ಇದನ್ನು ಸ್ವೀಕಾರ ಮಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿ ರಾಯರ ಮಠದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವ್ರು ಕೇಳಿದ್ರು. ಪಾಪ ನಾನು ಬರಕ್ಕಾಗಲ್ಲ, ನೀವೇ ಹೇಳ್ಬಿಡಿ ಅಂತ. ಅದನ್ನ ನಮ್ಮ ನರಹರಿಯವರು, ಅನಂತಗುಣಾಚಾರ್ಯರು, ಎಲ್ಲ ಪದಾಧಿಕಾರಿಗಳು ಕೂಡ ಅದಕ್ಕೆ ವಿಶೇಷವಾಗಿ ಸಹಾಯವನ್ನು ಮಾಡಿ ದಂಪತಿಗಳ ಅಭೀಷ್ಟವನ್ನು ಮತ್ತು ಬ್ರಾಹ್ಮಣರ ಭೋಜನ ಮಾಡಿಸಬೇಕು ಅಂತ ಹೇಳಿದ್ರು. ಅವರು ಕೂಡ ಮಾಡಿಸಿದ್ದಾರೆ. ಎಲ್ಲವನ್ನು ಜವಾಬ್ದಾರಿ ತಗೊಂಡು ಹರಿವಾಗಲು ಹೀಗೆ ನಿತ್ಯ ನಿರಂತರ ಜ್ಞಾನ ಕಾರ್ಯ ನಡೆದು ಭಗವಂತನ ಸನ್ನಿಧಾನ ಇಲ್ಲಿದ್ದು ಹೆಚ್ಚು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಎಲ್ಲರಿಗೂ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ವೇಷಾರ್ಪಣಮಸ್ತು. ಶ್ರೀ ಗುರುಗಳ ಗುರುಗಳ ತಿಳಿಸಿದಾಗೆ ಇದರ ಪ್ರಾಯೋಜಕರು ಜಗನ್ನಾಥನವರು ಇಡೀ ಮಾಸದಲ್ಲಿ ಕೂಡ ಈ ನಾಣ್ಯವನ್ನು ನೋಡಿಕೊಂಡಿದ್ದಾರೆ. ಅವರಿಗೂ ಕೂಡ ಆಚಾರ್ಯರ ಏನು ನಡೆಸ್ತಾರೋ ಆ ಪೂರ್ಣ ಫಲವಾಗಿ ಅಂತ ನಾವು ಸಮಿತಿಗೆ ಕೇಳೋಣ. ಇನ್ನು ನಾಳೆಯಿಂದ ತೀರ್ಥ ಪ್ರಬಂಧ ಉತ್ತರಾಗಿ ಮಠದ ಶ್ಯಾಮಾಚಾರ್ಯರು ಅವರಿಂದ ನಡೆಯುತ್ತೆ. ಇದೇ ಕಾರ್ಯಕ್ರಮಗಳೆಲ್ಲ ಭಾಗವಹಿಸಿ ನಾನು